ನಮಸ್ಕಾರ. ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ 2026 ಈ ಒಂದು ಸ್ಪೆಷಲ್ ಪಾಡ್ಕಾಸ್ಟ್ಗೆ, ಸ್ಪೆಷಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಗುರು ಅಂತ ಖ್ಯಾತಿಯನ್ನು ಪಡೆದಂತವರು, ಜೊತೆಗೆ ತಮ್ಮ ಮಾತಿನ ಮೂಲಕ ಸಾಕಷ್ಟು ಜನರಿಗೆ ಇವರ ಮಾತು ಸ್ಫೂರ್ತಿಯಾಗಿರುತ್ತೆ. ಹಾಗಾಗಿ ಇವರನ್ನ ಮೋಟಿವೇಶನಲ್ ಸ್ಪೀಕರ್ ಅಂತ ಕೂಡ ನಾನು ಕರಿತೀನಿ. ಸ್ಫೂರ್ತಿಯ ಮಾತುಗಳನ್ನ ಹೇಳ್ತಾರೆ. ಹಾಗಾಗಿ ಇವರನ್ನ ನಾವು ಮ್ಯಾನೇಜ್ಮೆಂಟ್ ಗುರು ಅಂತ ಕೂಡ ಹೇಳ್ತಾ ಇದ್ದೀವಿ. ಇವರು 2026 ಅಕ್ಟೋಬರ್ ಅಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಅದು ವಿಶೇಷವಾಗಿ ಆಯುಷ್ ಟಿವಿಯ ಮೂಲಕ ಕಾರ್ಯಕ್ರಮ ನೆರವೇರ್ತಾ ಇದೆ. ಏನಿದು ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್, ಇದರ ಮುಖ್ಯ ಉದ್ದೇಶ ಏನು, ಎಲ್ಲ ವಿಷಯವನ್ನ ಅವರಿಂದ ನಾನು ತಿಳಿದುಕೊಳ್ತೀನಿ. ಮೊದಲಾಗಿ ಶ್ರೀ ಹರೀಶ್ ಸರ್ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮ್ಯಾನೇಜ್ಮೆಂಟ್ ಗುರು ಹರೀಶ್ ಸರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ತಮಗೆ ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಬಟ್ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮ ಪಾಡ್ಕಾಸ್ಟ್ ನಾನು ಬಂದಿರೋದಕ್ಕೆ. ಏನಿದೆ ಎಲ್ಲ ಶೇರ್ ಮಾಡೋಣ. ಖಂಡಿತ ಸರ್. ಯಾಕಂದ್ರೆ ತಾವು ಸಹಿತ ಬಿಸಿ ಇರ್ತೀರಾ. ಮ್ಯಾನೇಜ್ಮೆಂಟ್ ಗುರು ಅಂತ ಹೇಳಿ ತಮ್ಮ ಶೀರ್ಷಿಕೆಯಲ್ಲೇ ಮ್ಯಾನೇಜ್ಮೆಂಟ್ ಇದೆ. ಹಾಗಾಗಿ ಸಾಕಷ್ಟು ಜನರನ್ನ ಮ್ಯಾನೇಜ್ ಮಾಡೋದು, ಸಾಕಷ್ಟು ಸಂಘ ಸಂಸ್ಥೆಗಳನ್ನ ಮ್ಯಾನೇಜ್ ಮಾಡೋದು ದೊಡ್ಡ ಚಾಲೆಂಜ್. ಆದ್ರೆ ಮ್ಯಾನೇಜ್ಮೆಂಟ್ ಸ್ಕಿಲ್ ತಮಗೆ ಎಷ್ಟು ಚಾಲೆಂಜ್ ಅನ್ಸುತ್ತೆ ಸರ್? ಏನಾಯ್ತು ಗೊತ್ತಾ, ಬೇರೆಯವ್ರಿಗೆ ಮ್ಯಾನೇಜ್ ಮಾಡೋದು ತುಂಬಾ ಸುಲಭ. ಓಕೆ. ನಾವು ಮ್ಯಾನೇಜ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಹೇಳೋದು ತುಂಬಾ, ಇವಾಗ ಎಲ್ಲರೂ ಹೇಳ್ತಾರೆ. ಇವತ್ತು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಎಲ್ಲರೂ ಒಳ್ಳೆ ಅಡ್ವೈಸರ್ಸ್. ಇಂಪ್ಲಿಮೆಂಟೇಷನ್ ಸ್ಟೇಟಸ್ ಅಲ್ಲಿ ಅದ್ಭುತವಾಗಿ ಆಗ್ತಾರೆ ಇಂಪ್ಲಿಮೆಂಟೇಷನ್. ಸೊ ನಾವು ಅಳವಡಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ, ನಾವು ನಮ್ಮ ಲೈಫ್ನ ಮ್ಯಾನೇಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೇರೆಯವ್ರಿಗೆ ಹೇಳುವಾಗ ಮಾತಲ್ಲಿ ಪವರ್ ಇರುತ್ತೆ. ಓಕೆ. ಸೊ ದಟ್ ವಿಲ್ ವರ್ಕ್ಔಟ್. ಅಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ನಮ್ಮನ್ನು ನಾವು ಬದುಕಿಸ್ಕೊಳ್ಳುವಂತ ಕಲೆ ಗೊತ್ತಿರ್ತಾರೆ, ಎಲ್ಲರನ್ನ ಸರಿಪಡಿಸಬಹುದು ಅಂತ ಹೇಳ್ತಾರೆ. ಓಕೆ. ಇವತ್ತಿನ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ ಈಗಾಗಲೇ ಒಂದು ಸೀಸನ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಒಂದು ಸಕ್ಸಸ್ ಆದ್ಮೇಲೆ ನಾವು ಸೆಕೆಂಡ್ ಸೀಸನ್ ಕೈ ಹಾಕ್ತೀವಿ. ಹಾಗಾಗಿ ತಾವು ಒಂದು ಎರಡನೇ ಹೆಜ್ಜೆ ಇಡ್ತಾ ಇದ್ದಾರೆ ದಾಪುಗಾಲತ್ತ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಏನಿದು ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್, ಜೊತೆಗೆ ಆಯುಷ್ ಟಿವಿ ಮೂಲಕ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರ ಉದ್ದೇಶ ಏನು ಸರ್? 2025 ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ ತುಂಬಾ ಸಕ್ಸಸ್ ಆಗಿದ್ದು ಮೂಲ ಕಾರಣ ನಮ್ಮ ಆಯುಷ್ ಡಾಕ್ಟರ್ಸ್. ಓಕೆ. ಯುನೈಟೆಡ್ ಆದ್ರು, ಮತ್ತೆ ಒಂದೇ ವಾಯ್ಸ್ ಥ್ರೂ ಆಯುಷ್ ಟಿವಿಯಿಂದ ಎಲ್ಲರೂ ಸೇರ್ಕೊಂಡು ಅದು ಸಕ್ಸಸ್ ಮಾಡಿದ್ರು. ಗ್ರೇಟ್. ಈಗ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಏನಕ್ಕೆ ಅಂದ್ರೆ ಅವರ ಬೇಡಿಕೆಗಳು ಏನೇನಿತ್ತು ಅದು 2025ಗೆ ನಾವು ಸುಮಾರು 80 to 90% ಬಂದಿದ್ದೀವಿ. ಓಕೆ. ಈ ಫಿನಿಶಿಂಗು ಈ 2026 ಆಗ್ಲೇಬೇಕಾಗಿದೆ. ಯಾಕಂದ್ರೆ ಆಯುಷ್ ಡಾಕ್ಟರ್ಸ್ ಅವ್ರ ಕಾಂಟ್ರಿಬ್ಯೂಷನ್ ಫಾರ್ ದ ಹ್ಯುಮ್ಯಾನಿಟಿ ವೆಲ್ ಬೀಯಿಂಗ್ ಈಸ್ ಇಂಪೆಕಬಲ್. ಆ ದೃಷ್ಟಿಯಿಂದ 2026 ಏನು 2025 ನೋಡಿದ್ರೆ ಇಂಟು 10x ಇರುತ್ತೆ ಈ ಒಂದು ಕಾನ್ಫಿಡೆನ್ಸ್. ಅಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಹಾಗಾಗಿ 2025 ಒಂದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡಿದರೆ 26 ಅಲ್ಲಿ ಆಯುಷ್ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಆಯುಷ್ ಸಿಸ್ಟಮ್ ಬಗ್ಗೆ ಏನೇನೆಲ್ಲ ನಿರೀಕ್ಷೆನ ಉಟ್ಕೋಬಹುದು? ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಲಾಗೂ ಜಸ್ಟಿಸ್ಗೂ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನಾನು. ಓಕೆ. ಲಾ ಏನು ಹೇಳುತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ಜಸ್ಟಿಸು. ಲಾ ಒಂದು ನಮ್ಮ ದೇಶದಲ್ಲಿ ಏನು ಲಾ ಇದೆಯೋ ಬೇರೆ ದೇಶದಲ್ಲಿ ಡಿಫರ್ ಆಗುತ್ತೆ. ಓಕೆ. ಸೊ ಜಸ್ಟಿಸ್ ಒಂದು ಯೂನಿಫಾರ್ಮ್ ಆಗಿರಬೇಕು. ಒಂದು ಹಳ್ಳಿಲಿ ಒಬ್ಬ ಪೇಷಂಟು ತುಂಬ ಸೀರಿಯಸ್ ಇರುತ್ತೆ, ಕ್ರಿಟಿಕಲ್ ಇರುತ್ತೆ. ಇವಾಗ ಅವನನ್ನ ಬದುಕಿಸ್ಬೇಕು ಅಂದರೆ ಇವರು 100% ಇಂಜೆಕ್ಷನ್ ಕೊಡಲೇಬೇಕು, ಅಥವಾ ಒಂದು ಮೆಡಿಸಿನ್, ಇಂಗ್ಲೀಷ್ ಮೆಡಿಸಿನ್, ಮಾಡರ್ನ್ ಮೆಡಿಸಿನ್ ಕೊಡಲೇಬೇಕು. ಹೌದಾ? ಲಾ ಹೇಳುತ್ತೆ ಕೊಡಂಗಿಲ್ಲ ಅಂತ ಫಾರ್ ಆಯುಷ್ ಡಾಕ್ಟರ್ಸ್. ಓಕೆ. ಈಗ ಜಸ್ಟಿಸ್ ಅಲ್ಲಿ ಲಾ ನೋಡ್ಲೋ ಜಸ್ಟಿಸ್ ನೋಡ್ಲೋ. ಸೊ ಜಸ್ಟಿಸ್ ಏನು, ಅವನು ಬದುಕಿಸ್ಬೇಕಾಗಿರೋದು ಇಂಪಾರ್ಟೆಂಟು. ನಮ್ಮ ಆಯುಷ್ ಡಾಕ್ಟರ್ಸ್ ಇಲ್ಲದೆ ಹೋದ್ರೆ ನಾವು ಯೋಚನೆ ಮಾಡ್ಕಲ್ಲ. ಎಮರ್ಜೆನ್ಸಿಲಿ ಇವಾಗ ಕೊರೋನಾ ಬಂದಾಗ ಆಯುಷ್ ಡಾಕ್ಟರ್ಸ್ ಬೇಕು, ಎಮರ್ಜೆನ್ಸಿಲಿ ಆಯುಷ್ ಡಾಕ್ಟರ್ಸ್ ಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ಎವ್ರಿಥಿಂಗ್ ಇಸ್ ನಾರ್ಮಲ್ ಇದ್ದಾಗ ಆಯುಷ್ ಡಾಕ್ಟರ್ಸ್ ರೂಲ್ಸು ರೆಗ್ಯುಲೇಷನ್ಸು. ಈ ನಿಟ್ಟಿನಲ್ಲಿ ಇವತ್ತೊಂದು ಮಾತು ಹೇಳ್ತೀನಿ, ನಮ್ಮ ಆಯುಷ್ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಮಾಡುವಾಗ ಮೀಡಿಯಾ ಬಿಟ್ಬಿಡಿ, ಯೂಟ್ಯೂಬರ್ಸ್ ಎಲ್ಲರೂ ಹೋಗ್ಬಿಟ್ಟು ಅವ್ರನ್ನ ಡ್ಯಾಮೇಜ್ ಮಾಡಿಬಿಡ್ತಾರೆ. ಓಕೆ. ಕ್ವಾಕ್ಸ್ ಬೇರೆ, ಇವ್ರು ಕ್ವಾಲಿಫೈಡ್ ಡಾಕ್ಟರ್ಸ್, ಯೂನಿವರ್ಸಿಟಿ ಕಷ್ಟಪಟ್ಟು ಡಿಗ್ರಿ ತಗೊಂಡಿರೋರು. ಏನ್ ನಡೀತಿದೆ ಅಂದ್ರೆ, ಒಂದು ಸರ್ಕಾರ ಏನಿದೆ, ಪಾಲಿಸಿ ಮೇಕರ್ಸ್ ಇದಾರಲ್ಲ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಈ GWC 2026 ಅಲ್ಲಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಬೇಸ್ ಇದು. ಬಟ್ ಮೂಲ ಏನು ಅಂದ್ರೆ ಮನುಕುಲಕ್ಕೆ ಒಳ್ಳೇದಾಗಬೇಕು. ಇದು GWC. ಓಕೆ. GWC ತಾವು ಹೇಳ್ತೀರಾ ಆಯುಷ್ ವೈದ್ಯರು ಅಂತ ಹೇಳಿ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಎಲ್ಲ ಸಿಸ್ಟಮ್ಸ್ ಅನ್ನ ನೀವು ಒಂದ್ ಕಡೆ ತರಿಸಿ
ಒಂದು ಟೀಮ್ ಸ್ಟ್ರಾಂಗ್ ಟೀಮ್ ಇದೆ ಅಂತ ಹೇಳಿ ನಾವು ಗುರುತಿಸ್ಕೋಬೇಕಂತ ಹೇಳಿದೆ. ಆದ್ರೆ ತಮ್ಮ ಪ್ರಕಾರ ಆಯುಷ್ ವೈದ್ಯರು, ಯಾಕಂದ್ರೆ ಎಲ್ಲಾ ವೈದ್ಯರು ನಾವು ಸೂಟು ಬೂಟ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತೀವಿ, ಬಟ್ ಅವರಲ್ಲಿರುವಂತಹ ವೇದನೆಗಳು, ಅವರಲ್ಲಿರುವಂತ ಒಂದಿಷ್ಟು ಕಷ್ಟಗಳನ್ನ ಕೆಲವೊಂದ್ಸರಿ ಹೇಳ್ಕೊಳಕ್ಕಾಗತ್ತೆ, ಕೆಲವೊಂದ್ಸರಿ ಹೇಳ್ಕೊಳಕ್ಕಾಗಲ್ಲ. ತಾವು ಈಗಾಗಲೇ ಹೇಳಿದ್ರೆ ಲಾ ಅಂಡ್ ಜಸ್ಟಿಸ್ ಅಂತ ಹೇಳಿ. ಹಾಗಾಗಿ ಅವ್ರು ಯಾವ್ದು ಸರಿ ಯಾವ ತಪ್ಪು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಬಟ್ ಅದನ್ನ ವೇದಿಕೆಗಳು ಸಿಕ್ಕಿರಲ್ಲ. ಎಲ್ಲಿ ಹೋಗಿ ನಾವು ಇದನ್ನ ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಬಾರ್ದು ಅನ್ನೋ ಪ್ರಶ್ನೆಗಳನ್ನ ಕಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಆಯುಷ್ ಟಿವಿ GWC ವೇದಿಕೆ ಒಂದು ದೊಡ್ಡ ವೇದಿಕೆಯಾಗಿ ಅವರಿಗೆ ಸಕ್ಸಸ್ ಕೊಡುವಂತಹ ವೇದಿಕೆ ಆಗ್ಲಿದೆಯಾ? 100% ಸಕ್ಸಸ್ ಸಿಗುತ್ತೆ. ಸಿಗೋವರೆಗೂ ನಾನು ಬಿಡಲ್ಲ, ನಾನು ಪರ್ಸನಲ್ ಆಗಿ ಬಿಡಲ್ಲ ನಾನು. ಯಾಕಂದ್ರೆ ನಾನು ಕೊನೆ ಉಸಿರೋ ತನಕ ಆಯುಷ್ ಸಿಸ್ಟಮು ಡಾಕ್ಟರ್ಸ್ಗೆ ಅವ್ರಿಗೆ ಏನ್ ಜಸ್ಟಿಸ್ ಸಿಗ್ಬೇಕೋ ಅದು ಸಿಗ್ಬೇಕು ಅಂತ ನಾನು ಕೂತಿರೋದು. ಆಯುಷ್ ಟಿವಿ ಇಸ್ ಪ್ಲೇಯಿಂಗ್ ಎ ವೆರಿ ವೆರಿ ಪ್ರಾಮಿನೆಂಟ್ ರೋಲ್ ಇದರಲ್ಲಿ. ಎಲ್ಲಾ ವೈದ್ಯರಿಗೆ ಒಂದಲ್ಲ ಪ್ಲಸ್ ಇರುತ್ತೆ, ಒಂದಿಷ್ಟೇನೋ ಡಿಮ್ಯಾಂಡ್ಸ್ ಅಂಡ್ ಸಪ್ಲೈ ಅಂತ ಏನೋ ಇರುತ್ತಲ್ಲ, ಕೆಲವೊಂದ್ಸರಿ ಕೊರತೆ ಆಗಿರುತ್ತೆ. ತಮ್ಮ ಪ್ರಕಾರ ಏನ್ ಡಿಮ್ಯಾಂಡ್ ಇದೆ ಅಥವಾ ತಮ್ಮ ಪ್ರಕಾರ ಏನ್ ಕೊರತೆಗಳು ಅವ್ರಿಗೆ ಕಂಡು ಬರ್ತಾ ಇದೆ? ಸರ್, ಒಂದು ಕಾಮನ್ ಸೆನ್ಸ್ ಬಾಡಿ ಏನಿದೆಯೋ ಸೇಮ್ MBBS ಅವರು ಸ್ಟಡಿ ಮಾಡ್ಬೇಕು, ಇವರು ಇದು ಆಯುಷ್ ಡಾಕ್ಟರ್ಸ್ ಸ್ಟಡಿ ಮಾಡ್ಬೇಕು, ಬಾಡಿ ಸೇಮ್. ಕರೆಕ್ಟ್ ಆಯ್ತಾ? ನಮ್ಮ ಸಬ್ಜೆಕ್ಟ್ಸ್ ಕಂಪೇರ್ ಮಾಡಿದ್ರೆ BMS ಅಲ್ಲಿ ಜಾಸ್ತಿ ಸಬ್ಜೆಕ್ಟ್ಸ್ ಇದೆ ಕಂಪೇರ್ ಟು MBBS. ಓಕೆ, ಬಟ್ MBBS ಅಲ್ಲಿ ಡೆಪ್ತ್ ಆಗಿ ಹೋಗ್ತಾರೆ ಫಾರ್ ಮಾಡರ್ನ್ ಓರಿಯೆಂಟೆಡ್. ಇಲ್ಲಿ ಸಂಸ್ಕೃತ ಕಲಿಬೇಕು BMS ಅವರು, ಅದು ಅಲ್ಲದೇನೆ ಅವರು ಮಾಡರ್ನ್ ಮೆಡಿಸಿನ್ ಅವರು ಬೇಸಿಕ್ಸ್ ಎಲ್ಲ ಕಲ್ತಿರ್ತಾರೆ. ಅಂಡ್ ಇಲ್ಲಿ ನಾಲೆಜ್ ನಮ್ಮ ಋಷಿ ಮುನಿಗಳು ಕೊಟ್ಟಿದಾರಲ್ಲ, ಮೋರ್ ಅಥೆಂಟಿಕ್ ಸರ್. ಮನುಷ್ಯ ಮೊನ್ನೆ ಶುರು ಮಾಡಿರೋದು ಎಲ್ಲ ಡಿಸ್ಕವರ್ ಮಾಡ್ಬಿಟ್ಟು ರೂಲ್ ಮಾಡಕ್ ಬರ್ತೀನಿ ಅಂದ್ರೆ, ಇವತ್ತು ಕೂಡ ನೀವು ಡಿಸ್ಟೆನ್ಸ್ 9 ಪ್ಲಾನೆಟ್ಸ್ ಇದೆ, ಅರ್ತ್ ರೌಂಡ್ ಆಗಿದೆ, ಎಲ್ಲಿಂದ ಬಂತು? ನಮ್ಮ ಒಂದು ಕಲ್ಚರ್ ಅಲ್ಲಿ, ನಮ್ಮ ಒಂದು ಟೆಕ್ಸ್ಟ್ ಅಲ್ಲಿ ಬಂದಿರುವಂತದ್ದು. ನಮ್ಮ ವೇದದಿಂದ ಬಂದಿರುವಂತ ಆಯುರ್ವೇದ ಇಂಪಾರ್ಟೆಂಟಾ, ನಮ್ಮ ಋಷಿ ಮುನಿ ಕಂಡಿರೋದು ಯೋಗ ಇಂಪಾರ್ಟೆಂಟಾ? ದುರಂತ ಹೇಳ್ತೀನಿ. ನಮ್ಮ ದೇಶದಲ್ಲಿ ನಮ್ಮ ಸಿಸ್ಟಮ್ಗೆ ಬೆಲೆ ಇಲ್ಲ. ನೀವು ಜಸ್ಟ್ ಆಯುಷ್ ಅದ್ರಲ್ಲಿ ಆಯುರ್ವೇದ, ಯೋಗ, ಸಿದ್ಧ ಇಟ್ಕೊಂಡು ವರ್ಲ್ಡ್ನ ಮೊನೋಪೊಲಿ ಮಾಡ್ಬೋದು, ನಮ್ಮ ಎಕಾನಮಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೋದು. ಬಟ್ ಏನಾಗ್ತಾ ಇದೆ, ಆಯುರ್ವೇದಗೆ ಶ್ರೀಲಂಕಾ ಅಂತೀವಿ, ಇವಾಗ ಸ್ಪಾ ಬಂತು ಅಂದ್ರೆ ನಮ್ಮ ಇದು ಇಂಡೋನೇಷ್ಯಾ ಅದು ಅಲ್ಲಿಗೆ ಹೋಗುತ್ತೆ, ಬಾಲಿ ಬಂದ್ರೆ ವೆಲ್ನೆಸ್ಗೆ ಹೋಗುತ್ತೆ. ಬಟ್ ಯಾವುದು ರೂಟು? ಅದು ನಮ್ಮ ಕರ್ನಾಟಕ ಮೈಸೂರಲ್ಲಿ ಕೃಷ್ಣಮಾಚಾರಿ ಅವರು ಶುರು ಮಾಡಿದಂತ ಒಂದು ಮಾಡರ್ನ್ ಯೋಗಿ. ಅವ್ರ ಶಿಷ್ಯ ಅಂದ್ರೆ BK ಅಯ್ಯಂಗಾರು, ಪಟ್ಟಾಭಿ ಜೋಯಿಶ್ ಅವರು. ಇದು ಕರ್ನಾಟಕದ ಒಂದು ಪವರ್. ನಮ್ಮ ರೂಟಲ್ಲಿ ಇದೆ ಎಲ್ಲಾನು. ಇದ್ರ ಕಡೆ ಫೋಕಸ್ ಮಾಡದೆ ಏನಕ್ಕೋಸ್ಕರ ಜಾಸ್ತಿ ಬೇರೆ ಸಿಸ್ಟಮ್ಗೆ ನಾವು ಇದು ಮಾಡ್ತಿದ್ವಿ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಿಲ್ಲ, ಅದು ಕ್ವಶನ್ ಮಾರ್ಕ್. ಬಟ್ ಆರ್ ವಿ ಅಗೇನೆಸ್ಟ್? ನೋ. ಇಂಗ್ಲಿಷ್ ಮೆಡಿಸಿನ್, ಮಾಡರ್ನ್ ಸೈನ್ಸ್ ಎಲ್ಲ ವೆರಿ ಡಿಫಿಕಲ್ಟ್. ಎರಡು ಒಟ್ಟಿಗಿರ್ಬೇಕು, ಇಂಟಿಗ್ರೇಟೆಡ್ ಆಗಿರ್ಬೇಕು. 2017 ಎಸ್ ರಿಕ್ವೈರ್ಡ್ ಮಾಡಬೇಕು ಅಂತಾರೆ, ಮತ್ತು 2020 ನೋ ಅಂತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈ ಹೆಲ್ತ್ ಪಾಲಿಸಿ ಇದೆಯಲ್ಲ, ನ್ಯಾಷನಲ್ ಪಾಲಿಸಿ ಅಲ್ಲ, ಸ್ಟೇಟ್ ಪಾಲಿಸಿ ಬಂದರೆ ಕೆಲವೊಂದು ಸ್ಟೇಟಲ್ಲಿ ಎಸ್ ಅಂತಾರೆ, ಇನ್ನೊಂದು ಸ್ಟೇಟಲ್ಲಿ ನೋ ಅಂತಾರೆ. ಎರಡು ಕಡೆ ಮನುಷ್ಯರಲ್ಲಿ ಇರೋದು. ಹೌದು. ಸೊ ಈ ನಿಟ್ಟಿನಲ್ಲಿ ನಾನು ಈ ಜಸ್ಟಿಸ್ ಸಿಗಬೇಕು ಅನ್ನೋದು ನಮ್ಮ ಒಂದು ಪ್ರಯತ್ನ ಈ GWC. ಅಂದರೆ ತಾವು ಹೆಲ್ತ್ ಪಾಲಿಸಿ ಅಂತ ಹೇಳ್ತಾರೆ ಸಿಸ್ಟಮ್ ಬಗ್ಗೆ, ನಮ್ಮ ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ, UP ಎಲ್ಲ. ಅಂದರೆ ಒಂದು ಕಂಪ್ಯಾರಿಸನ್ ಅಥವಾ ನಮ್ಮ ಆಡಿಯನ್ಸ್ಗೆ ನೀವು ತಿಳಿಸ್ಕೊಡೋದಾಯ್ತು ಅಂತಂದ್ರೆ, ಕರ್ನಾಟಕದಲ್ಲಿ ಏನ್ ಮೈನಸ್ ಇದೆ, ಬೇರೆ ಸ್ಟೇಟ್ ಅಲ್ಲಿ ಏನ್ ಪ್ಲಸ್ ಇದೆ ಆಯುಷ್ ಅಲ್ಲಿ? ಸರ್, ಆಯುಷ್ ಅಲ್ಲಿ ಮೈನಸ್ ಪ್ಲಸ್ ಅನ್ನೋದಕ್ಕಿಂತ ಯಾರು ಸ್ಟ್ರಾಂಗ್ ಆಗೋರ್ದೆ ಅನ್ನೋದು ಬರುತ್ತಲ್ಲಿ. ಕರೆಕ್ಟ್. ಇಲ್ಲಿ ಮಾಡರ್ನ್ ಮೆಡಿಸಿನ್ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಇಂಪಾರ್ಟೆನ್ಸ್ ನಮ್ಮ ಭಾರತದಲ್ಲಿ, ನಮ್ಮ ಕಲ್ಚರ್. ನೀವು ಚೈನಾದಲ್ಲಿ ಹೋಗಿ ಅವ್ರ ಸಿಸ್ಟಮ್ ಫಸ್ಟ್, ಹೌದು, ಅವ್ರ ಅಂಡರ್ ಮಾಡರ್ನ್ ಮೆಡಿಸಿನ್ ಅವ್ರು ಬರ್ತಾರೆ. ನಮ್ಮಲ್ಲಿ ಏನಾಗಿದೆ ದುರಂತ, ನೀವು ಆಯುಷ್ ಮಾಡ್ಕೊಂಡು ಮಾಡರ್ನ್ ಮೆಡಿಸಿನ್ ದೊಡ್ಡ ಹಾಸ್ಪಿಟಲ್ ಅವ್ರ ಅಂಡರ್ ವರ್ಕ್ ಮಾಡಬೇಕು. ಹೌದು, ಕೆಲಸ ಏನು ಅವ್ರ ಎಲ್ಲಿಂದ ಮಾಡ್ಬೇಕಾಗತ್ತೆ. ಸ್ಯಾಲರಿ ವೈಸ್ ಬಂದಾಗ ಇವಾಗ ಸರ್ಕಾರ ಸಿಲೆಬಸ್ ಮಾಡುತ್ತೆ, ಅವರು ಎಲ್ಲ ಅನೌನ್ಸ್ ಮಾಡುತ್ತೆ, ಎಲ್ಲವನ್ನು ಕೊಟ್ಟ ಆಮೇಲೆ ಸ್ಯಾಲರಿ ಆಗಿ ತಾರತಮ್ಯ ಅಲ್ಲಿ. ಇವಾಗ ನಾನು ಸಿಂಪಲ್ ಆಗಿ ಹೇಳ್ತೀನಿ ಸರ್, ನಮಗೆ ಹೆಲ್ತ್ ಪ್ರಿವೆನ್ಷನ್ ಇಂಪಾರ್ಟೆಂಟ್, ರೋಗ ಬಂದಾಗ ಔಷಧಿ ತಗೊಳ್ಳೋದು ಇಂಪಾರ್ಟೆಂಟ್, ಟ್ರೀಟ್ಮೆಂಟ್. ನೀವು ಯೋಚನೆ ಮಾಡಿ, ಪ್ರಿವೆನ್ಷನ್ ಇಂಪಾರ್ಟೆಂಟ್. ನಮ್ಮ ಆಯುಷ್ ಸಿಸ್ಟಮ್ ಬಿಟ್ರೆ, ವರ್ಲ್ಡ್ ಅಲ್ಲಿ ಓಪನ್ ಚಾಲೆಂಜ್ ಮಾಡ್ತೇನೆ, ಆಯುಷ್ ಸಿಸ್ಟಮ್ ಬಿಟ್ರೆ ಯಾವ ಸಿಸ್ಟಮ್ ಅಲ್ಲಿ ಅಥೆಂಟಿಕ್ ಗ್ಯಾರಂಟಿ ಕೊಡುತ್ತೆ, ಎಲ್ಲ ಕಾಯಿಲೆಗಳಿಗೂ ಏನು ಬರ್ದಿರೋದು ನೋಡ್ಕೊಂಡು ಶೀಲ್ಡ್ ಮಾಡುವಂಥದ್ದು ಇರೋ ತಾಕತ್ತಿರೋದು ಕೇವಲ ಆಯುಷ್ ಸಿಸ್ಟಮ್ ಅಲ್ಲಿ. ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ತಾನೆ. ಅದು ಬಿಟ್ಬಿಟ್ಟು ರೋಗ ಬರಲಿ, ರೋಗ ಬಂದಾಗ ರಿಸರ್ಚ್ ಕೋಟ್ಯಾಂತರ ರೂಪಾಯಿ ಎಲ್ಲೆಲ್ಲ ಹೋಗುತ್ತೆ, ಎಲ್ಲ ಗೊತ್ತು ನಮ್ಗೆ. ಕೋಟ್ಯಾಂತರ ರೂಪಾಯಿ ರಿಸರ್ಚ್ ಮಾಡ್ಬಿಟ್ಟು ಅದನ್ನ ಕಂಡಿಡ್ಬಿಟ್ಟು ಮತ್ತೆ ಅದಕ್ಕೆ ಕೊಟ್ಟಾದ್ಮೇಲೆ ಸೈಡ್ ಎಫೆಕ್ಟ್ಸ್ಗಳು. ಯಾವುದೇ ತಗೊಳ್ಳಿ ನೀವು, ಅಲೋಪತಿ ನಾನು ಇಟ್ಸ್ ಎಕ್ಸ್ಟ್ರಾರ್ಡಿನರಿ, ನಮ್ಮ ನಾಟ್ ಟೆಲಿಂಗ್ ಅಗೇನ್ಸ್ಟ್ ಇಟ್.
ಬಟ್ ನಾನು ಹೇಳೋದು ಅಲ್ಲಿ ಹೋಗೋ ಮುಂಚೆ ಬರ್ದಿರಂಗ್ ನೋಡ್ಕೊಳ್ಳೋಕೆ ತಾನೇ ಆಯುಷ್ ಸಿಸ್ಟಮ್ ಇರೋದು. ಸರ್ ಹಂಗಾಯ್ತು ಅಂದ್ರೆ ಮತ್ತೆ ಆ ಮೆಡಿಸಿನ್ಸ್ಗಳು ವ್ಯಾಲ್ಯೂನೇ ಇರಲ್ಲ. ಹಂಗಾಗಿ ಅದು ಒಂದು ರೀಸನ್ ಇರ್ಬೋದಾ? ಯಾವುದು ಅಂದ್ರೆ ಈಗ ಪ್ರಿವೆಂಟಿವ್ ಆಗಿ ನಾನು ತಗೋತಾ ಇರ್ತೀನಿ ಆಯುರ್ವೇದ ಅಥವಾ ಆಯುಷ್ ಸಿಸ್ಟಮ್ ನಾನು ತಗೋತೀನಿ, ನನ್ ಕಾಯಿಲೆಗಳೇ ಬರಬಾರ್ದು ಅಂತಂದ್ರೆ ಮಾಡರ್ನ್ ಮೆಡಿಸಿನ್ ದವ್ರು ಹೆಂಗ್ ಸರ್ವೈವ್ ಆಗುತ್ತೆ? ಅಂದ್ರೆ ಅವ್ರು ಸರಿಯಾಗಿ ನಾವು ಕಾಯಿಲೆಗಳು ಬರ್ಬೇಕಾ? ಇದು ಇರಬಹುದಾ? ಅಲ್ಲ, ಇದು ಇರ್ಬೋದಲ್ಲ. ನಾನು ಹೇಳ್ತಿಲ್ಲ. ಅದು ನೋಡಿ, ಫುಡ್ ಇಂಡಸ್ಟ್ರಿ ಯಾರು ಮೆಜಾರಿಟಿ ಕಂಟ್ರೋಲ್ ಮಾಡ್ತಿರೋದು? ಫಾರ್ಮಸಿ ಅವರು. ಹೌದಾ? ಫಾರ್ಮಾ ಇಂಡಸ್ಟ್ರಿ. ಫಾರ್ಮಾ ಇಂಡಸ್ಟ್ರಿ ಯಾಕೆ ಕಂಟ್ರೋಲ್ ಮಾಡ್ತೀವಿ? ಹಿಂದೆ ತುಂಬಾ ಫುಡ್ ಚೈನ್ಗಳು ಹೋಟೆಲ್ಗಳು ಶುರು ಆಗ್ಬಿಡ್ತು. ಕನ್ಫರ್ಮ್ ಆಗಿ ಗೊತ್ತಿತ್ತು ನೆಕ್ಸ್ಟ್ ಶುರು ಆಗೋದು ಯಾವ್ದು? ಫಾರ್ಮಾ ಅಂತ. ಇವತ್ತು ಎಲ್ಲಿ ನೋಡಿದ್ರೆ ಮೆಡಿಕಲ್ ಶಾಪ್ ಎಷ್ಟಿದೆ. ಹೌದು. ಸೊ ಆರ್ ವಿ ದೇರ್ ಫಾರ್ ಎಕ್ಸ್ಪೆರಿಮೆಂಟ್ ಫಾರ್ ಮನಿ ಮೇಕಿಂಗ್ ಮಿಷಿನ್ಗಳನ್ನ ನಾವು, ಅದು ಎಸ್ಪೆಷಲಿ ನಮ್ಮ ಭಾರತ, ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹೌದು. ಹಂಗಾಗಿ ನಮ್ಮನ್ನ ಯಾರು ರೂಲ್ ಮಾಡ್ತಾರೆ? ಗೌರ್ಮೆಂಟ್ ಪಾಲಿಸಿಗಳು ಯಾಕೆ ನಮ್ಮ ಪರವಾಗಿಲ್ಲ? ಓಪನ್ ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಕರೆಕ್ಟ್. ಸೊ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಒನ್, ಎವ್ರಿ ಒನ್ ಆರ್ ರಿಕ್ವೈರ್ಡ್. ಬಟ್ ಫಸ್ಟ್ ಮಾನವೀಯತೆ, ಪ್ರಯಾರಿಟಿ ವೈಸ್ ಇಲ್ಲ ಸರ್. ಮಾನವೀಯತೆ ಸರ್, ನಮ್ ಕಲ್ಚರ್, ನಮ್ ಇದು ಹೆರಿಟೇಜ್ ಒಳ್ಳೇದಿದೆ, ಯೂಸ್ ಇಟ್, ಇಂಪ್ಲಿಮೆಂಟ್ ಇಟ್. ಓಕೆ. ಅದ್ರ ಬಿಟ್ಬಿಟ್ಟು ನೀವು ಬೇರೆಯವ್ರಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀರ ಅನ್ನೋದು ನಮ್ಮ ಒಂದು, ಇಟ್ಸ್ ನಾಟ್ ಬೇಡಿಕೆ, ಹಕ್ಕು ಅದು. ಓಕೆ, ಫೈನ್. ನಿಮ್ಮ ಹಕ್ಕು ಚೆನ್ನಾಗಿದೆ, ಪ್ಲಾನಿಂಗು ಚೆನ್ನಾಗಿದೆ, ಎಕ್ಸಿಕ್ಯೂಷನ್ ಚೆನ್ನಾಗಿರಲಿ ಅಂತ ಕೂಡ ನಾನು ಕೂಡ ವಿಶ್ ಮಾಡ್ತೀನಿ. ಈಗ ಆಯುರ್ವೇದ ವೈದ್ಯರು ಬರ್ತಾರೆ, ಒಂದ್ ಕಡೆ ಯೋಗದವ್ರು ಬರ್ತಾರೆ, ಹೋಮಿಯೋಪತಿಯವರು ಬರ್ತಾರೆ, ಸಿದ್ಧಾದವ್ರು ಬರ್ತಾರೆ, ಯುನಾನಿಯವ್ರು ಬರ್ತಾರೆ. ಎಲ್ಲ ಒಂದ್ ಕಡೆ ನಮ್ಗೆ ಎಲ್ಲ ಕೂತಿರುವಾಗ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಇದು ಏನಂದ್ರೆ ಹಿಂದಿನ ದಿನಮಾನಗಳಿಂದಲೂ ಸಹಿತ ಸೇಮ್ ಇಂಡಸ್ಟ್ರಿ ಅಥವಾ ಸೇಮ್ ಪ್ರೊಫೆಷನಲ್ ಇರೋ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಎಲ್ಲೋ ಒಂದ್ ಕಡೆ ಆಯುಷ್ ಸಿಸ್ಟಮ್ ಅಲ್ಲಿ ಇರೋರಿಗೆ ಒಂದ್ ರೀತಿ ಹೊಂದಾಣಿಕೆ ಇಲ್ಲ, ಒಂದ್ ರೀತಿ ಗೌರವ ಇಲ್ಲ ಅಂತ ಒಂದಿಷ್ಟು ಮಾತುಗಳು ಕೇಳ್ಬರ್ತಾ ಇರುತ್ತೆ. ತಮ್ಮ ಪ್ರಕಾರ ಏನ್ ಸರ್? ಸರ್, ನಮ್ಮ ಮನೇಲಿ ಇದೆಯಾ? ನಮ್ಮ ಮನೇಲೇನೆ ಇರಲ್ಲ. ತಂದೆ ತಾಯಿ ಮಕ್ಕಳಲ್ಲೇ ಡಿಫ್ರೆನ್ಸ್ ಇರುತ್ತೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಏನೇ ಇದ್ರು ಕೂಡ. ಬಟ್ ಒಂದು ಕ್ರೈಸಿಸ್ ಬಂದಾಗ ಒಂದಾಗ್ಬಿಡ್ತೀವಿ. ಸೊ ಇಲ್ಲಿ ಆಯುಷ್ ಸಿಸ್ಟಮ್ ಅಂತಲ್ಲ, ಎನಿ ಸಿಸ್ಟಮ್ ಈ ಒಂದು ತಾರತಮ್ಯ, ಡಿಫ್ರೆನ್ಸ್, ಪಾಲಿಟಿಕ್ಸ್ ಎಲ್ಲ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಮೇನ್ ಇಶ್ಯೂ ಬಂದಾಗ ಒಗ್ಗಟ್ಟವನ್ನು GWC ಎಲ್ಲ ಆರ್ಗನೈಸೇಷನ್, ಎಲ್ಲ ಅಸೋಸಿಯೇಷನ್, ಪ್ರತಿಯೊಬ್ಬರು ಸೇರ್ಬಿಟ್ಟು ಒಂದೇ ಕೂಗು, ಒಂದೇ ವಾಯ್ಸು. ಓಕೆ. ಸೊ ಜಸ್ಟಿಸ್ ಬೇಕು ಅಂತ. ಜಸ್ಟಿಸ್ ಫಾರ್ ನಾಟ್ ಆಯುಷ್, ಫಾರ್ ಹ್ಯುಮ್ಯಾನಿಟಿ, ನಾಟ್ Okay. ಫಾರ್ ಆಯುಷ್. ನಾನು ಈ ಲಾಸ್ಟ್ ಕಾನ್ಫರೆನ್ಸ್ ಅಲ್ಲಿ 10 ಲಕ್ಷ ಜನ ಪಬ್ಲಿಕ್ ಅವರು ಸೈನ್ ಮಾಡ್ಬಿಟ್ಟು ನಾವು ಕೊಟ್ಟಿದ್ವಿ ನಾವು ಮಿನಿಸ್ಟರ್ಗೆ. ಏನ್ ಗೊತ್ತಾ? ಇಂಟಿಗ್ರೇಷನ್ ಬೇಕು ಅಂತ. ಯಾಕೆ ಇಂಟಿಗ್ರೇಷನ್ ಅಂದ್ರೆ ಎಮರ್ಜೆನ್ಸಿ ಅವಶ್ಯಕತೆ ಇದೆ ಅಂತ. ಬಟ್ ಫುಲ್ ಅಲೋಪತಿ ನಾನು 100% ಹೇಳಲ್ಲ. ಆಯುಷ್ ಡಾಕ್ಟರ್ಸ್ ದೇ ಹ್ಯಾವ್ ಟು ಪ್ರಾಕ್ಟೀಸ್ ಆಯುಷ್ ಸಿಸ್ಟಮ್ ಓನ್ಲಿ, ಬಟ್ ಓನ್ಲಿ ಡ್ಯೂರಿಂಗ್ ಎಮರ್ಜೆನ್ಸೀಸ್ 100% ಬೇಕೇ ಬೇಕಾಗಿದೆ. ಆಮೇಲೆ ಇನ್ನೊಂದು, ಆಯುಷ್ ಸಿಸ್ಟಮ್ ಎಲ್ಲ ಆಗುತ್ತೆ ಸಾಧ್ಯ ಇಲ್ಲ. ಆಯುಷ್ ಅವ್ರಿಗೆ ಅಲೋಪತಿ ಇಲ್ಲ ಅಂದ್ರೆ ಒಟ್ಟು ಇಬ್ರು ಸೇರ್ಕೊಂಡೇ ಮಾಡ್ಬೇಕಾಗತ್ತೆ. ಓಕೆ. ಈಗ ನನಗೂ ಅನ್ಸಿರೋದೇನಂತಾರೆ, ಆಯುಷ್ ಸಿಸ್ಟಮ್ ಅಂತ ಬಂದಾಗ ಅತ್ಯಂತ ಪ್ರಚಲಿತ ಚಾಲ್ತಿಯಲ್ಲಿರೋ ಡಿಮ್ಯಾಂಡಿಂಗ್ ನೇಮ್ ಅಂತಾರೆ ಒಂದು ಆಯುರ್ವೇದ ಅಂಡ್ ಇನ್ನೊಂದು ಯೋಗ ಮತ್ತೆ ನ್ಯಾಚುರೋಪತಿ. ಎಲ್ಲ ಒಂದ್ ಕಡೆ ಯುನಾನಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಸಿದ್ಧ ಆಗಿರ್ಬೋದು, ಅದರ ಒಂದು ಬೇಡಿಕೆ ಆಗಿರ್ಲಿ ಅಥವಾ ಆ ರೀತಿ ತೆಗೆದುಕೊಳ್ಳುವಂತಹ ಒಂದು ಮೆಡಿಸಿನ್ ಸಿಸ್ಟಮ್ಸ್ ಅಥವಾ ಟ್ರೀಟ್ಮೆಂಟ್ಸ್ಗಳು ಅದಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾ ಇಲ್ವಾ? ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಏನಕ್ಕೆ ಕೊಡ್ತಿಲ್ಲ ಅನ್ನೋದು ನಾವು ಕೇಳ್ಬೇಕಾಗಿದೆ. ಯಾಕೆ ಕೊಡ್ತಿಲ್ಲ? ಹೋಮಿಯೋಪತಿ ತಗೊಳ್ಳಿ. ಓಕೆ. ಇದೇ ನಮ್ಮ ಆಯುಷ್ ಟಿವಿ ಚಾನೆಲ್ ಅಲ್ಲಿ ಡಾಕ್ಟರ್ ವೀರಬ್ರಹ್ಮಚಾರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವ್ರು ರೈಸ್ ಮಾಡಿದ್ರು. ಏನಪ್ಪಾ ಅಂದ್ರೆ ಒಂದೇ ಒಂದು ಹೋಮಿಯೋಪತಿ ಹಾಸ್ಪಿಟಲ್ ಇರೋದು. ಸೊ ಹಂಗಾಗಿ ಇದನ್ನ ಮಾಡ್ಬೇಕು ಅಂದಾಗ ಅದನ್ನ ಕ್ಯಾಬಿನೆಟ್ ಅಲ್ಲಿ ರೈಸ್ ಮಾಡ್ಬಿಟ್ಟು ಇಶ್ಯೂ ಅದು ಪಾಸಿಟಿವ್ ಹೋಗ್ತಾ ಇದೆ. ಅಲ್ಲಿ ರೈಸ್ ಮಾಡ್ಬೇಕಾಗಿರೋದು ಯಾರು? ಸರ್ಕಾರ ಅಲ್ಲ, ನಮ್ಮ ಮನುಷ್ಯರು ಜನರಲ್ ಆಗಿ ನಾವು ಕೇಳ್ಬೇಕು. ವೈ ಇಟ್ ಇಸ್ ನಾಟ್ ಅಸೋಸಿಯೇಷನ್ ಡಾಕ್ಟರ್ ಕೇಳ್ಬಾರ್ದು. ಯಾರು ಎಂಡ್ ಯೂಸರ್ಸ್ ನಾವು. ಎಲ್ಲಿವರೆಗೂ ಜನ ವಾಯ್ಸ್ ರೈಸ್ ಮಾಡಲ್ವೋ ಜಸ್ಟಿಸ್ ಸಿಗಲ್ಲ. ಈಗ ಜನರಿಗೆ ಒಂದು ವಿಷಯ ಗೊತ್ತಾಯ್ತು ಅಂದ್ರೆ ಡೆಫಿನೆಟ್ಲಿ ರೈಸ್ ಮಾಡ್ತಾರೆ. ಈಗ ಜನರಿಗೆ ಹೋಮಿಯೋಪತಿ ಬಗ್ಗೆ ಗೊತ್ತಿಲ್ಲ, ಜನರಿಗೆ ಯುನಾನಿ ಬಗ್ಗೆ ಗೊತ್ತಿಲ್ಲ, ಸಿದ್ಧ ಅಂತಾರೆ ಎಲ್ಲೋ ತಮಿಳ್ನಾಡು ಕಡೆ ಅದೊಂದು ಸಿಸ್ಟಮ್ ಅವ್ರಿಗೆ ಮಾತ್ರ ಸೀಮಿತ ಅನ್ನೋ ಮನೋಭಾವನೆ ಇದೆ. ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್, ಫಾರ್ ಎಕ್ಸಾಂಪಲ್ ಈಗ ಯೋಗ ಡೇಗೆ ಸಾವಿರಾರು ಕೋಟಿಗಳು ಖರ್ಚು ಮಾಡ್ತಾರೆ, ಆಯುರ್ವೇದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಎಲ್ಲ ಒಂದ್ ಕಡೆ ನನಗೂ ಅನ್ಸಿದ್ದು ಅಥವಾ ಜನಸಾಮಾನ್ಯರು ಅಥವಾ ಬೇರೆ ಬೇರೆ ಡಾಕ್ಟರ್ಸ್ಗಳು ಹೇಳ್ತಾ ಇರೋದಂದ್ರೆ ಪ್ರಾಮಿನೆನ್ಸ್ ನಾವು ಈ ಎರಡು ಸಿಸ್ಟಮ್ಗಳಿಗೆ ಕೊಟ್ಟರು ಅಷ್ಟು ಇದಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದ್ಭುತವಾಗಿ ಕೇಳಿದ ಪ್ರಶ್ನೆ. ಈಗ ನಾನು ಹೇಳೋದು, ಇದನ್ನ ಅವೇರ್ನೆಸ್ ಯಾರು ಕ್ರಿಯೇಟ್ ಮಾಡ್ಬೇಕಾಗಿರೋದು? ಮೀಡಿಯಾದವ್ರು. ಹೌದು. ಆಯುಷ್ ಟಿವಿ ಅಂದ್ಬಿಟ್ಟು ಡೆಡಿಕೇಟೆಡ್ ಆಗಿ 9 ವರ್ಷ ಇವಾಗ ನಡೀತಾ ಇದೆ. ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ವಿ. ನೀವು ಆಯುಷ್ ಟಿವಿನ ನೀವು ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಓಡಾಡಿದ್ರೆ ನಮ್ಗೆ ಹೆಂಗಿದೆ ವೆಲ್ಕಮ್? ಗ್ರೀನ್ ಕಾರ್ಡ್ ವೆಲ್ಕಮ್ ಮಾಡ್ತಾರ? ಸೊ ನಮ್ಮ ಸರ್ಕಾರ ನಮ್ಮಲ್ಲಿರೋ ಜನನೇ ಇವಾಗ ಬೇಡ, ಫಾರ್ಮಾ ಇಂಡಸ್ಟ್ರಿಗಳು, ಆಯುಷ್ ರಿಲೇಟೆಡ್ ಫಾರ್ಮಾ ಇಂಡಸ್ಟ್ರಿ ಇಲ್ಲೇ ಇದೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದೆ. ಆಯುಷ್ ಟಿವಿ ಸಪೋರ್ಟ್ ಯಾರು ಮಾಡ್ಬೇಕು? ಸ್ಪಾನ್ಸರ್ ಯಾರು ಕೊಡ್ಬೇಕು? ಅವನ್ನೇ ಸರ್ ಕ್ರಿಯೇಟ್ ಮಾಡ್ತಿರೋದು. ಮತ್ತೆ ಯಾಕೆ ಕೊಡ್ತಿಲ್ಲ?
ಪ್ರಾಬ್ಲಮ್ ಎಲ್ಲಿದೆ? ಯುನೈಟೆಡ್ ಆಗಿಲ್ಲ. ಈ ಇನ್ನೊಂದು ಪ್ರಶ್ನೆ ಸರ್, ನನಗೇನಂತಾರೆ, ಈಗ ಏನ್ ಹೇಳ್ತಾರೆ, ಆಯುಷ್ ಸಿಸ್ಟಮ್ ಅಂತಾರೆ ಎಲ್ಲೋ ಒಂದ್ ಕಡೆ ಪ್ರಧಾನಿ ಮೋದಿ ಅವರು ಯೋಗ ತುಂಬಾ ಆಸಕ್ತಿಯಿಂದ ಮಾಡ್ತಾರೆ, ಹಾಗಾಗಿ ಹೆಚ್ಚಿನ ಪ್ರಾಮಿನೆನ್ಸ್ ಬರೀ ಅದಕ್ಕೆ ಹೋಯ್ತು. ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದಾರೆ. ಆಯುರ್ವೇದಕ್ಕೂ ಸಹಿತ ಎಲ್ಲೋ ಒಂದ್ ಕಡೆ ಅದಕ್ಕೆ ಶಿಫಾರಸ್ಸಿದೆ, ಹೆಚ್ಚಾಗಿ ಆದ್ಯತೆ ಆಯುರ್ವೇದಕ್ಕೆ ಕೊಡ್ತಿದ್ದಾರೆ. ಆದ್ರೆ ಭಾರತ ಸರ್ಕಾರ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಕಂಪೇರ್ ಮಾಡಿದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಆಯುಷ್ಗೆ ಅಷ್ಟೊಂದು ಪ್ರಾಮಿನೆನ್ಸ್ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ. ತಮ್ಮ ಪ್ರಕಾರ ಏನ್ ಸರ್? ಎಲ್ಲಾನು ಲೀಡರ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇ ಹೇಳಿದ್ರಿ ಮೋದಿ ಅವರಿಂದ ಯೋಗ ಎಂಟೈರ್ ವರ್ಲ್ಡ್ ಹೋಗ್ತಿದೆ ಅಂತ. ಹೌದು, ಕರ್ನಾಟಕ ಲೀಡರ್ಶಿಪ್ ಕೊಡ್ತಾ ಇದೆ. ಸೊ ಯಾರು ಒಬ್ರು ರಿಸ್ಕ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಆಯುಷ್ ಸಿಸ್ಟಮ್. ಓಕೆ. ಸೊ ಇದನ್ನ ರೆಕ್ಟಿಫೈ ಮಾಡ್ಬೇಕಾಗಿರೋದಲ್ಲೇ ಆಯುಷ್ ಡಾಕ್ಟರ್ಸು ಓಕೆ ಅಲ್ಲಿ ಲೀಡರ್ಶಿಪ್ ತಗೋಬೇಕು. ಇದಕ್ಕೋಸ್ಕರನೇ GWC ಮಾಡ್ತಾ ಇರೋದು. ಓಕೆ. ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ 2026 ಪ್ರತಿಯೊಬ್ರು ಡಾಕ್ಟರು ಆಕ್ಟಿವ್ ಆಗಿ ಬರ್ತಾವ್ರೆ, ಡೆಲಿಗೇಟ್ಸ್ ಆಗ್ತಾವ್ರೆ. ಯಾಕೆ ಅಂದ್ರೆ ಸ್ಟ್ರೆಂತ್ ನ ಪ್ರದರ್ಶನ ಮಾಡ್ಬೇಕಲ್ಲ. ಸೊ ಈಚ್ ಅಂಡ್ ಎವ್ರಿ ಒನ್ ಲೀಡರ್ಸ್ ಆದ್ರೆ ಇದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಓಕೆ, ಗ್ರೇಟ್. ಹಾಗಿದ್ರೆ ಈ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ ಈ ಅಕ್ಟೋಬರ್ ಏನೋ ಮಾಡ್ತಾ ಇದ್ದಾರೆ, 4 ದಿನ ಅಂತ ಹೇಳಿ. ಅಂದ್ರೆ ಒಂದ್ ಕಡೆ ಎಂಟೈರ್ ಆಯುಷ್ ಡಾಕ್ಟರ್ಸ್ ಗಳೆಲ್ಲಾನು ಕೂಡ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನ್ ವಿಶೇಷತೆಗಳು ನಿರೀಕ್ಷಿಸಬಹುದು? ಯಾಕಂದ್ರೆ ಜನರಲ್ ಆಗಿ ಏನಂತಾರೆ, ಒಂದ್ ಕಾನ್ಫರೆನ್ಸ್ ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾರೆ, ಇವ್ರ ಪಾಡಿಗೆ ಇವ್ರು ಹೋಗ್ತಾರೆ ಅನ್ನೋಂಗಾಗುತ್ತೆ. ಅಲ್ಟಿಮೇಟ್ಲಿ ರಿಸಲ್ಟ್ ಏನು, ಏನ್ ಸಕ್ಸಸ್ ಸಿಕ್ತು ಅಂತ ಪ್ರಶ್ನೆ ಬರುತ್ತೆ. ಹೌದು, ನಾವೇನ್ ನಿರೀಕ್ಷಿಸಬಹುದು? ಒಂದು ಆಯುಷ್ ಡಾಕ್ಟರ್ಸ್. ಬಟ್ ಈ ಡಾಕ್ಟರ್ಗಳು ಯಾರ ಮೇಲೆ ಅವರು ಪ್ರಯೋಗ ಮಾಡೋದು, ಯಾರಿಗೋಸ್ಕರ ಅವ್ರು ವರ್ಕ್ ಮಾಡೋದು ಅಂದರೆ ಹ್ಯೂಮನಿಟಿ ಮನುಷ್ಯ. ಕರೆಕ್ಟ್. ಈ ಕಾನ್ಫರೆನ್ಸಲ್ಲಿ ಇದು ಹೇಳೋ ಮುಂಚೆ ನಮ್ಮ ಮನೇಲಿ ಏನಾರೋ ಒಂದು ಹೆಲ್ತ್ ಇಶ್ಯೂ ಬಂತು, ಹೊಟ್ಟೆ ನೋವು ಬಂತು, ತಲೆನೋವು ಬಂತು, ಚಿಕ್ಕ ವಯಸ್ಸಿಂದ ತಗೊಂಡೆ. ಫಸ್ಟ್ ಹೇಳೋದು ಅಜ್ಜಿ, ಆಮೇಲೆ ಅಮ್ಮ, ಆಮೇಲೆ ಹೆಂಡತಿ, ಕೊನೆಗೆ ನಮ್ ಕೇರ್ ಮಾಡೋರು ಗಂಡು ಮಕ್ಕಳಿಂತ ಹೆಣ್ಮಕ್ಳು. ಸೊ ವುಮೆನ್ ವಿಲ್ ಪ್ಲೇ ಮೇಜರ್ ರೋಲ್. ಈ ಕಾನ್ಫರೆನ್ಸ್ ಅಲ್ಲಿ ವುಮೆನ್ ವೆಲ್ ಬೀಯಿಂಗ್ ಅಂಬಾಸಿಡರ್ಸ್ ಫಾರ್ ದಿಸ್ GWC 2026. ಓಕೆ. ಆ ನಿಟ್ಟಿನಲ್ಲಿ ನಮಗೊಂದು ದೊಡ್ಡ ಶಕ್ತಿಯಾಗಿ ಬಂದಿರೋದು ಕರ್ನಾಟಕ ಅಖಿಲ ಕರ್ನಾಟಕ ವುಮೆನ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್. ಅದರಲ್ಲಿ ಮಿಸಸ್ ರೋಶ್ನಿ ಗೌಡ ಅಂತ ಅವರು ಅಧ್ಯಕ್ಷರು. ಅವ್ರ ನೇತೃತ್ವದಲ್ಲಿ ಎಂಟೈರ್ ಕರ್ನಾಟಕದಿಂದ ಹೆಣ್ಮಕ್ಳು ಬರ್ತಾವ್ರೆ, ನಮ್ಮ ಸಿಸ್ಟರ್ಸ್ ಬರ್ತಾವ್ರೆ. ಇವ್ರು ಬಂದ್ರೆ ಆಟೋಮೆಟಿಕ್ ಆಗಿ ಒಂದು ದೊಡ್ಡ ಶಕ್ತಿ ಆಯುಷ್ಗೆ ಬರುತ್ತೆ. ಏನು ಒಂದೇ ವಿಷಯ, ಪ್ರತಿಯೊಂದು ಮನೇನು ಶೀಲ್ಡ್ ಆಗಬೇಕು, ಯಾವುದೇ ರೋಗಗಳು ಬರಬಾರ್ದು. ಅದಕ್ಕೆ ಏನಾಗಬೇಕು? ಇಮ್ಯುನಿಟಿ. ಸೊ ಇಮ್ಯೂನ್ ವೆಲ್ ಬೀಯಿಂಗ್ ಮೂವ್ಮೆಂಟ್ ಅಂತ ಮಾಡ್ತಾ ಇದೀವಿ. ಈ ಇಮ್ಯೂನ್ ವೆಲ್ ಬೀಯಿಂಗ್ ಮೂವ್ಮೆಂಟ್ ಏನಕ್ಕೆ ಮಾಡ್ತಾ ಇದೀವಿ ಅಂದರೆ, ಸರ್ ಇವಾಗ ದೊಡ್ಡ ಹಾಸ್ಪಿಟ್ಲು, ಹೈಟೆಕ್ ಹಾಸ್ಪಿಟ್ಲು ಯಾವುದು ಅಂತ ನೋಡಿದಾಗ ಜನ ಅದು ಇದು XYZ ಹೇಳ್ತಾರೆ. ಬಟ್ ವರ್ಲ್ಡಲ್ಲೇ ಹೈಟೆಕ್ ಹಾಸ್ಪಿಟ್ಲ್ ಬಂದ್ಬಿಟ್ಟು ಹ್ಯೂಮನ್ ಬಾಡಿ ಸರ್. ಸೊ ಅದಕ್ಕೆ ಟಾಪ್ ಮೋಸ್ಟ್ ಡಾಕ್ಟರ್ ಯಾರು ಅಂದರೆ ಇಮ್ಯುನಿಟಿ. ಅವಕ್ಕಿಂತ ಟಾಪ್ ಡಾಕ್ಟರ್ ಇಲ್ಲ. ಇಲ್ಲಿ ಈ 2026 GWC 2026 ಅಲ್ಲಿ ಡಾಕ್ಟರ್ಸ್ಗಳನ್ನೇ ಡಾಕ್ಟರ್ ಹತ್ರ ಬರಬೇಡಿ ಅಂತ ಮಾಡ್ತಾವ್ರೆ. ಓಕೆ. ಏನಕ್ಕೆ ಅಂದ್ರೆ ಇಮ್ಯುನಿಟಿ ಹೆಂಗ್ ಬೂಸ್ಟ್ ಮಾಡ್ಕೊಳ್ಳೋದು. ಇಮ್ಯುನಿಟಿ ಬೂಸ್ಟ್ ಆಗಿದ್ ಕೂಡಲೇ ಆಟೋಮೆಟಿಕ್ ಆಗಿ ನೀವು ಡಾಕ್ಟರ್ ಹತ್ರ ಬರೋ ಅವಶ್ಯಕತೆ ಇಲ್ಲ. 2025 ನಾವು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ವಿ, ಮೂಲೆಲ್ಲೂ ಮಾಡ್ತಾ ಇದ್ವಿ, ಎಲ್ಲಾ ಕಡೆನೂ ನಡೀತಾ ಇದೆ ಇಮ್ಯೂನ್ ವೆಲ್ಬಿಂಗ್ ಮೂವ್ಮೆಂಟ್, ಒಂದು ಅವೇರ್ನೆಸ್ ನಮ್ಮ ಆಯುಷ್ ಡಾಕ್ಟರ್ಸ್ ಮಾಡ್ತಿದ್ದಾರೆ. ಓಕೆ. ಇದಾಯ್ತು ಅಂದ್ರೆ ಸರ್ ಕರ್ನಾಟಕ ವಿಲ್ ಬಿಕಮ್ ಎ ಮಾಡೆಲ್. ಓಕೆ. ಹಾಗೆ ಈಗ ತಾವು ಹೇಳಿದ್ರೆ ಆಯುಷ್ ಹಲವಾರು ಸಂಘ ಸಂಸ್ಥೆಗಳು ಎಲ್ಲ ಅಸೋಸಿಯೇಷನ್ಸ್ ಇದ್ದಾರೆ ಅಂತ ಹೇಳಿ, ಮೇಜರ್ ಆಗಿ ಹೇಳೋದಾದ್ರೆ ಬಹುಶಃ ಎಲ್ಲ 5 ಡಿಫ್ರೆಂಟ್ ಅಸೋಸಿಯೇಷನ್ಸ್ಗಳಿದೆಯಾ ಅಥವಾ ಹೇಗೆ ಸರ್? ಸರ್ ಬೇರೆ ಬೇರೆ ಅಸೋಸಿಯೇಷನ್ ಇದೆ. 2025 ನಿಂತಿದ್ದು ಎಲ್ಲ ಅಸೋಸಿಯೇಷನ್ ಇದ್ರು, ಬಟ್ ಮೇಜರ್ ಲೀಡರ್ಶಿಪ್ ತಗೊಂಡಿದ್ದು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ. ಓಕೆ. ಇವರು 2026 ದೇ ಹ್ಯಾವ್ ಟೇಕನ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಮಿನಿಮಮ್ ಅವ್ರ ಕಮಿಟ್ಮೆಂಟ್ 10,000 ಜನ ಡಾಕ್ಟರ್ಸ್, 5,000 ಜನ ಸ್ಟೂಡೆಂಟ್ಸ್ನ ಅವರು ಅಫಿಷಿಯಲ್ ಕಮಿಟ್ಮೆಂಟ್ ಕೊಟ್ಟವ್ರೆ, ಸೇರಿಸ್ತಾವ್ರೆ. ಅಂಡ್ ಇಟ್ ಇಸ್ ದೇ ಆರ್ ವರ್ಕಿಂಗ್ ವೆರಿ ವೆರಿ ಹಾರ್ಡ್. ಆಮೇಲೆ ಅವ್ರ ಅಂಡರ್ ಎಲ್ಲಾ ಅಸೋಸಿಯೇಷನ್ ಅವರು ಲಿಂಕ್ ಇದೆ, ಟೈಪ್ ಇದೆ. ಸೊ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಬಟ್ ಲೀಡರ್ಶಿಪ್ ಬಂದ್ಬಿಟ್ಟು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ, ಡಾಕ್ಟರ್ ಮೋಹನ್ ಬಿರಾದರ್ ಇಸ್ ದಿ ಪ್ರೆಸಿಡೆಂಟ್. ಎಂಟೈರ್ ಟೀಮ್ ಅದು ಯೂನಿಟಿ ಅಂದ್ರೆ AFI ಸರ್. ಆಮೇಲೆ ಏನೇ ಪ್ರಾಬ್ಲಮ್ ಬಂದ್ರು ಮುಂದೆ ನಿಲ್ಲೋದು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ. ಇವತ್ತು GWCಗೆ ನಿಂತಿರೋರು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ. ಅದ್ರ ಸಕ್ಸಸ್ಗೂ ಮೂಲ ಯಾರು ಅಂದ್ರೆ AFI ಅವರೇನೆ. ಓಕೆ. ಅವ್ರ ಬೇಡಿಕೆ ಏನು ಸರ್? ಎಲ್ರದ್ದು ಒಂದೇ, ಅವ್ರ ಬೇಡಿಕೆ ಅಂತಿಲ್ಲ, ಎಲ್ರಿಗೂ ಒಂದೇ, ಮನುಕುಳಕ್ಕೆ ಒಳ್ಳೇದಾಗಬೇಕು. ಮನುಕುಳಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಆಯುಷ್ ಸಿಸ್ಟಮ್ ಬೆಳಿಬೇಕು. ಆಯುಷ್ ಸಿಸ್ಟಮ್ ಬೆಳಿಬೇಕಂದ್ರೆ ತುಂಬಾ ಗೋಳಾಕೋಬೇಡಿ, ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಬಿಟ್ಟು ಟಾರ್ಚರ್ ಆಗಿ ಕೊಡ್ತೀರಾ ನೀವು, ನಮ್ ಸಿಸ್ಟಮ್ಗೆ ಗೋಳಾಕೊಳ್ತೀರಾ ಅನ್ನೋದನ್ನ ನಮ್ರತೆಯಿಂದ ನಾವು ವಿನಂತಿ ಮಾಡ್ತಾ ಇದೀವಿ. ಜಸ್ಟಿಸ್ ಕೊಡಿ ಅಂತ ಇದ್ವಿ, ನಮ್ಗಲ್ಲ, ಆಯುಷ್ ಡಾಕ್ಟರ್ಸ್ ಅಲ್ಲ, ಹ್ಯುಮ್ಯಾನಿಟಿಗೆ. ಓಕೆ, ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ನಿಮ್ಮ ಮ್ಯಾನೇಜ್ಮೆಂಟ್ ಗುರು ಹೆಂಗೆ ಸರ್ ಅದು ಮಾತಾಡ್ತಿಲ್ಲ ಸರ್.
ಒಳಗಡೆ ಫೈರ್ ನೋವು ಐತೆ ನನಗೆ. ಎಷ್ಟು ನೋವು ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಒಂದೇ ಪ್ರಾಬ್ಲಮ್ ಸರ್, ಯುನೈಟೆಡ್ ಆಗಲ್ಲ. ಆಮೇಲೆ ನಾವು ಯುನೈಟೆಡ್ ಆಯ್ತು ಅಂದ್ರೆ ಸರ್ ಯಾವ ಸರ್ಕಾರ ಯೋಚನೆ ಮಾಡಿ ಯಾವ ಪೋಸ್ಟ್ ಅವರು ನಮ್ಗೆ ಏನ್ ಮಾಡಕ್ಕಾಗತ್ತೆ? ಓಕೆ, ನಮಗೆ ಯುನೈಟೆಡ್ ಇಲ್ಲ. ಇವತ್ತು ತಪ್ಪು ತಿಳ್ಕೊಬೇಡಿ, ನಾನು ಹೇಳ್ತೀನಿ, ಒಬ್ರು CM ಇರ್ತಾರೆ, CM ಪಕ್ಕ ಇರ್ತಾರೆ ಒಂದು ಟೀಮು, ಆ CM ಹೊತ್ತು ಇನ್ನೊಬ್ರು ಹೊಸ CM ಬರ್ತಾರೆ, ಆ ಟೀಮ್ ಎಲ್ಲರೂ ಈ ಕಡೆ ಬರ್ತಾರೆ, ಈ ಪಕ್ಕ ಓಡಾಡ್ತಾರಲ್ಲ ಅವರೇ ನಮ್ಮ ಈ ಪಾಲಿಸಿ ರೂಲ್ಸ್ ರೆಗ್ಯುಲೇಷನ್ ಹಾಳು ಮಾಡುವಂಥವ್ರು. ಯಾಕೆ ಅಂದ್ರೆ ಪವರ್ ಅಲ್ಲಿ ಎಲ್ಲಿರ್ತಾರೋ ಅಲ್ಲಿ ಓಡಾಡ್ತಿರ್ತಾರೆ. ನಮ್ಗೆ ಆಯುಷ್ ಸಿಸ್ಟಮ್ಮು ಜನ ಓಡಾಡೋಂಗ್ ಆಗ್ಬೇಕು ಅನ್ನೋದು ಅಲ್ಲ, ಜನರಿಗೆ ಒಳ್ಳೇದಾಗ್ಬೇಕು ಅನ್ನೋದು ನಮ್ಗೆ. ನಮ್ಮ ಸಿಸ್ಟಮ್ ಪವರ್ ಬೇಡ, ದುಡ್ಡು ಬೇಡ, ಏನು ಬೇಡ ನಮ್ಗೆ. ನಮ್ಮ ಆಯುಷ್ ಡಾಕ್ಟರ್ಸ್ ವರ್ಕ್ ಮಾಡಕ್ ಬಿಡಿ. ನಾವು ವರ್ಕ್ ಮಾಡೋದು ಯಾಕೆ ನಮ್ಗೆ ತೊಂದರೆ ಕೊಡ್ತೀರಾ? ಜನಕ್ಕೆ ಒಳ್ಳೇದ್ ಮಾಡಕ್ ಬಿಡಿ ಅನ್ನೋದು ಕೇಳ್ತಾರೆ. ಇನ್ನೊಂದು ಪ್ರಶ್ನೆ ಸರ್, ಈಗ ಹೇಗೆ ಹೆಲ್ತ್ ಇಂಡಸ್ಟ್ರಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗೆ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಇದೆ, ನಾವು ಕೂಡ ಕೇಳಿದೇನಂದ್ರೆ ಎಲ್ಲಾ ಕಡೆನೂ ಅನ್ಸುತ್ತೆ, ಎಲ್ಲಾ ಜಿಲ್ಲೆಗಳಲ್ಲೂ ಸರ್ಕಾರಿ ಆಯುಷ್ ಆಸ್ಪತ್ರೆಗಳಿದೆ. ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಆಗಿರ್ಲಿ ಅಥವಾ ಜನರಿಗೆ ಓಕೆ ನಾನು ಹೋಗಿ ಆಯುರ್ವೇದ ಟ್ರೀಟ್ಮೆಂಟ್ ತಗೋಬೇಕು ಅಂತಾನೋ ಒಂದು ಮೆಸೇಜ್ ಅನ್ನ ಜನರಿಗೆ ತಲುಪಿಸಬೇಕು ಅಂದ್ರೆ ಸರ್ಕಾರ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ಆಮೇಲೆ ಈ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ ಓಕೆ ಆಯುಷಲ್ಲೂ ಸಹಿತ ಸರ್ಕಾರಿ ಆಸ್ಪತ್ರೆಗಳಿದೆ, ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ತಗೋಬೇಕು, ಕಡಿಮೆ ಇರುತ್ತೆ ಅಥವಾ ಫ್ರೀ ಆಗಿರುತ್ತೆ. ಈ ಫೆಸಿಲಿಟಿಗಳು ಇದರಿಂದ ಹೆಲ್ಪ್ ಆಗ್ಬೋದಾ GWC ಇಂದ? ನೋಡಿ, ಇವಾಗ ಇದನ್ನೆಲ್ಲ ಜನಕ್ಕೆ ತಲುಪಿಸ್ಬೇಕಾಗಿರೋದು ಮೀಡಿಯಾನ, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಮೀಡಿಯಾನ ಡೆಡಿಕೇಟೆಡ್ ಚಾನೆಲ್ ಯಾವ್ದಿರೋದು ಎಂಟೈರ್ ವರ್ಲ್ಡ್ ಅಲ್ಲಿ ಇರೋದು ಒಂದೇ ಆಯುಷ್. ಹೌದು, ಅದು ನಮ್ಮ ಕರ್ನಾಟಕದಲ್ಲಿ ಇರೋದು, ಬೆಂಗಳೂರಲ್ಲಿ ಇದೆ. ನಮ್ಗೆ ನಾವು ಬಡ್ಜೆಟ್ ಕೊಡ್ತಾರ? ಕೊಡಲ್ಲ. ನಾವು ಕೈಯಿಂದ ಹಾಕೊಂಡು ನಾವು ಆಯುಷ್ ಸಿಸ್ಟಮ್ ನ ಡೆವಲಪ್ ಮಾಡ್ತಾ ಇದ್ವಿ, ಸಪೋರ್ಟ್ ಯಾರು ಮಾಡ್ತಿದ್ದಾರೆ? ಇದು ಒಂದು ಪಾರ್ಟ್. ಸೆಕೆಂಡ್, ಆಯುಷ್ ಲಿಂಕ್ ಟು ಫಾರ್ಮಾ ಇಂಡಸ್ಟ್ರಿ ಇದೆ. ಇವಾಗ ಆಯುಷ್ ಸಿಸ್ಟಮ್ ಡೆವಲಪ್ ಆದ್ರೆ ಡಾಕ್ಟರ್ ಬೆನಿಫಿಟ್, ಫಾರ್ಮಾ ಇಂಡಸ್ಟ್ರಿ ಬೆನಿಫಿಟ್. ಬಟ್ ನೀವು ಇಷ್ಟ ವರ್ಕ್ ಮಾಡ್ತೀರಾ, ನಮ್ಗೆ ಸಪೋರ್ಟ್ ಮಾಡ್ತೀರಾ? ಇಲ್ಲ. ಹೆಂಗ್ ದೇಶ ಉದ್ಧಾರ ಆಗುತ್ತೆ? ಪ್ರಾಬ್ಲಮ್ ಎಲ್ಲಿದೆ? ಇಲ್ಲಿ ಜನರಲ್ಲಿ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇದೆ. ಸರ್ಕಾರಕ್ಕೆ ಯಾಕೆ ಅನ್ಬೇಕು? ಸರ್ಕಾರ ಅವ್ರು ನಮ್ಮ ಪರವಾಗಿ ಎಲ್ಲ ನಿಲ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಅವ್ರು ಚೆನ್ನಾಗಿ ಗೊತ್ತು. ನಾವು ಒಗ್ಗಟ್ಟಾದ್ರೆ ಸರ್ಕಾರ ನಮ್ಮ ಪರ ಪಾಲಿಸಿಗಳಾಗುತ್ತೆ. ಇಟ್ಸ್ ಎ ಮಿಸ್ಟೇಕ್ ಆಫ್ ದಿ ಆಯುಷ್ ಫಾರ್ಮಾ ಇಂಡಸ್ಟ್ರಿ. ಇಟ್ ಇಸ್ ಎ ಮಿಸ್ಟೇಕ್ ಆಫ್ ದಿ ಯುನಿಟಿ ಇಲ್ದೇ ಇರೋದು ಡಾಕ್ಟರ್ಗಳದ್ದು. ಈ ಮಿಸ್ಟೇಕ್ ಇಂದ ಏನಾಗಿದೆ, ಗೌರ್ಮೆಂಟ್ ಅಲ್ಲಿ ನಾವು ಸ್ಟ್ರಾಂಗ್ ಇಲ್ಲ, ವಾಯ್ಸ್ ಇಲ್ಲ. ಈ GWC ಅದಕ್ಕೋಸ್ಕರ ಎಲ್ರಿಗೂ ಒಗ್ಗಟ್ಟು ಮಾಡ್ತಾ ಇದೀವಿ ಫಾರ್ ದ ಗುಡ್ ಆಫ್ ನಾಟ್ ಓನ್ಲಿ ಸಿಸ್ಟಮ್, ಫಾರ್ ಎಂಟೈರ್ ಗ್ಲೋಬಲ್ ಥ್ರೂ ಕರ್ನಾಟಕ. ಓಕೆ, ಅಂದ್ರೆ ಈಗ ತಾವು ಹೇಳಿದ್ರಿ ಒಂದು ಖಾಸಗಿ ವಾಹಿನಿ ಎದ್ಕೊಂಡು ಸರ್ಕಾರದಲ್ಲಿ ಏನೇನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಾರೆ, ಸಾವಿರಾರು ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಮಾಡುವಂತ ಕೆಲಸಗಳನ್ನ ಒಂದು ಸ್ಯಾಟಲೈಟ್ ಚಾನೆಲ್ ಕೂತ್ಕೊಂಡು ಆಯುಷ್ ಟಿವಿ ಏನೋ ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದೆ. ಇದಕ್ಕೂ ಎಲ್ಲ ಒಂದ್ ಕಡೆ ಸಪೋರ್ಟ್ ಬೇಕು ಅಂತ ತಾವ್ ಹೇಳ್ತಾರೆ. ಸಪೋರ್ಟ್ ಅಲ್ಲ, ಇಟ್ಸ್ ಎಥಿಕಲ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಖಾಸಗಿ ಅಲ್ಲೂ ಎಲ್ಲ ಸರ್, ಇದು ಏನು ಗೊತ್ತಾ, ಇವಾಗ ಖಾಸಗಿ ಅಂತ ಹೇಳುತ್ತೆ, ನಾವು ಓಟ್ ಹಾಕಿದ್ರೆ ತಾನೇ ಗೌರ್ಮೆಂಟ್ ಅಲ್ಲ ಸರ್, ಯುನೈಟೆಡ್ ಆಗ್ಬೇಕಲ್ಲ ಸರ್. ನಾವು ಯುನೈಟೆಡ್ ಆಗ್ಬೇಕು, ಬಟ್ ಅಂದ್ರೆ ಖಾಸಗಿ ಯಾಕಂತಾರೆ ಇದೊಂದು ಪ್ರೈವೇಟ್ ಲಿಮಿಟೆಡ್ ಅಲ್ಲ. ಪ್ರೈವೇಟ್ ಲಿಮಿಟೆಡ್ ಆದ್ರೂ ಇಂಟೆನ್ಷನ್ ಏನಿದೆ, ಉದ್ದೇಶ ಏನಿದೆ? ಉದ್ದೇಶ ಕರೆಕ್ಟ್ ಆಗಿದೆ. ಎಲ್ಲ ಒಂದ್ ಕಡೆ ಸಂಸ್ಥೆ ಅನ್ನೋದು ಬೇರೆ ಬಂದಾಗ ಬೇರೆನೇ ಬರ್ಲಿ ಸರ್. ಯಾರಿಗೋಸ್ಕರ ವರ್ಕ್ ಮಾಡ್ತೀವಿ? ಮೊನ್ನೆ ಯೋಗ ಡೇ ಆಯ್ತು, ಯೋಗ ಡೇ ಕವರೇಜ್ ಮಾಡಿದ್ವಿ. ನಮ್ಗೆ ಏನಾದ್ರು ದುಡ್ಡು ಕೊಟ್ರೆ ಇವರು ಆಯುಷ್ ಡಿಪಾರ್ಟ್ಮೆಂಟ್ ಇಂದ? ಇಲ್ವಲ್ಲ. ಇಟ್ಸ್ ಅವರ್ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ. ನಮ್ ದೇಶ, ನಮ್ ಸ್ಟೇಟ್ ಇಂದು. ನಾನು ಅದನ್ನೇ ಹೇಳ್ತೇನೆ ಸರ್, ನನ್ ಕನ್ಸರ್ನ್ ಏನಂದ್ರೆ ಇದು ಬಡ್ಜೆಟ್ ಎಲ್ಲ ಬಂದಾಗ ನಿಮ್ಗೆ ಗೊತ್ತು ಗೌರ್ಮೆಂಟ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ನಾವ್ ಹಂಗ್ ಮಾಡಲ್ಲ ಸರ್. ನಾವು ಹೋಗ್ಬಿಟ್ಟು ಏನು ಲಾಬಿ ಮಾಡೋದು ಅದು ಮಾಡಲ್ಲ. ಎಥಿಕಲಿ ಬೇಸ್ಡ್, ಕಲ್ಚರ್ ಬೇಸ್ಡ್, ಮಾರಲಿಟಿ ಬೇಸ್ಡ್ ವರ್ಕ್ ಮಾಡ್ತೀವಿ. ದಟ್ ಈಸ್ ಆಯುಷ್ ಟಿವಿ. ಮುಖ್ಯವಾಗಿ ಬರುವಂತದ್ದು ಏನಂದ್ರೆ, ಈಗ ಸೆಕೆಂಡ್ ಇಯರ್ ಆದ ತಕ್ಷಣ ಮನೇಲಿ ಒಬ್ರು ಪೇರೆಂಟ್ಸ್ ಆಸೆ ಏನಂತಾರೆ, ನಮ್ಮ ಮನೇಲಿ ಒಬ್ರು ಡಾಕ್ಟರ್ ಆಗ್ಬಿಡಬೇಕು, ಇಂಜಿನಿಯರ್ ಆಗ್ಬಿಡಬೇಕು ಅಂತ ಒಂದು ಎಲ್ಲಾ ಪೇರೆಂಟ್ಸ್ ಗಳನ್ನ ಒಂದು ಆಸೆ. ಸೊ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ಆಯುಷ್ ಅಲ್ಲಿ ವೈದ್ಯರಾಗಬೇಕು ಅಂತ ನಮ್ಮ ಮಗ ಆಯುರ್ವೇದ ಡಾಕ್ಟರ್, ಇನ್ನೊಂದು ಹೋಮಿಯೋಪತಿ ಡಾಕ್ಟರ್ ಅಂತ ಒಂದಿಷ್ಟು ಒಂದು ಕನಸಿಗೆ ಅವರು ದಾರಿ ಮಾಡಿಕೊಡ್ತಿದ್ದಾರೆ. ಅಂದ್ರೆ ಮುಂಬರುವಂತಹ ಪೀಳಿಗೆಯಲ್ಲಿ ಸಾಕಷ್ಟು ಈ ತರ ಗೊಂದಲಗಳು, ಸಣ್ಣ ಪುಟ್ಟ ಡಿಮ್ಯಾಂಡ್ಸ್ಗಳು ಆಗ್ತಿಲ್ಲ, ಅಯ್ಯೋ ನಾನು ಹೋಗ್ಬೇಕು ಹೋಗ್ಬಾರ್ದು ಅನ್ನೋ ಡೌಟ್ಸ್ ಅಲ್ಲಿ ಪೇರೆಂಟ್ಸ್ ಇರ್ತಾರೆ, ಜೊತೆಗೆ ಸ್ಟೂಡೆಂಟ್ಸ್ ಗಳು ಕೂಡ ಇರ್ತಾರೆ. ಬಟ್ ಸ್ಟೂಡೆಂಟ್ ದೃಷ್ಟಿಯಿಂದ ಅವರ ಕರಿಯರ್ ಆಗಿರ್ಬೋದು ಅಥವಾ ಅವರ ವೇತನ ಆಗಿರ್ಬೋದು, ಈ ದೃಷ್ಟಿಯಿಂದ ಆಯುಷ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡುತ್ತೆ, ಸ್ಟೂಡೆಂಟ್ಸ್ ಎಷ್ಟು ಹೆಲ್ಪ್ ಆಗುತ್ತೆ? ಆಸ್ ಆಫ್ ನೌ ಪ್ರಯಾರಿಟೀಸ್ ಫಾರ್ MBBS MD. ಅವ್ರಿಗಿರೋ ಅಷ್ಟು ಬ್ರೈಟ್ ಫ್ಯೂಚರ್ ಆಯುಷ್ ಅವ್ರಿಗೆ ಇಲ್ಲ, ಇದಂತೂ ಫ್ಯಾಕ್ಟ್ಸ್. ಬಟ್ ನಾನು ಇವತ್ತೊಂದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈ GWC 2026 1 ಪಾಯಿಂಟ್, ಆಯುಷ್ ಟಿವಿ 2, ಮೂರನೇದು ನನ್ನ ಉಸಿರಿರೋವ್ರಿಗೆ ಹೇಳ್ತಾ ಇದ್ದೀನಿ, ಫ್ಯೂಚರ್ ಈಸ್ ಆಯುಷ್ ಸಿಸ್ಟಮ್. ಯಾವ ರೇಂಜಲ್ಲಿ ಹೋಗುತ್ತೆ ಅಂದ್ರೆ, ಇದು ಮಾಡೋದು ಸರ್ಕಾರ ಅಲ್ಲ, ನಾವು 1 by 1 ಇಂಡಿವಿಜುವಲ್ ಮಾಡೋದು. ನಾವು ಎಂಟೈರ್ ಗ್ಲೋಬ್ನ ಕರ್ನಾಟಕ ಇಂಡಿಯಾಗೆ ಬರೋಂಗೆ ಮಾಡೇ ಮಾಡ್ತೀವಿ. ಆಯುಷ್ ಸಿಸ್ಟಮ್ ಎಂಟೈರ್ ಗ್ಲೋಬ್ ತಲುಪಿಸೋಂಗೆ ಮಾಡೇ ಮಾಡ್ತೀವಿ. ಐ ಆಮ್ ಟೆಲ್ಲಿಂಗ್ ಯು, ಯಾರ್ಯಾರು ಪೇರೆಂಟ್ಸ್ ಇದ್ದಾರೆ, ಯಾರ್ಯಾರು ಸ್ಟೂಡೆಂಟ್ಸ್ಗಳು, ದಯವಿಟ್ಟು ಆಯುಷ್ ಸಿಸ್ಟಮ್ ಎಂಟರ್ 5 ವರ್ಷ ನೀವು ಎಲ್ಲ ಹೋಗ್ಬಿಡ್ತಾರ, ಇದು ಮಾತು. ಅಂದ್ರೆ ಬ್ರೈಟ್ ಫ್ಯೂಚರ್ ಇದೆ, ಅವ್ರನ್ನ ರೆಕಗ್ನೈಸ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಆಯುಷ್
ಸ್ಟೂಡೆಂಟ್ಸ್ಗಳು ಡಾಕ್ಟರ್ ಆಗ್ಬೋದು. 100% ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಸರ್. ಯೋಚನೆ ಮಾಡಿ, ಎಲ್ರೂ ಇವಾಗ ನಮ್ಮ ತಂದೆ ತಾಯಿ ಟೈಮಲ್ಲಿ ಏನೋ ಒಂದು 3 ಹೊತ್ತು ಊಟ, ಬಟ್ಟೆ, ಮನೆ ಇಷ್ಟೇ ಇತ್ತು. ಅದೆಲ್ಲ ಫುಲ್ಫಿಲ್ ಆಗಿಬಿಡ್ತು ನಮ್ಮ ಜನ್ರೇಷನಲ್ಲಿ. ನಮ್ಗೇನು ಅವಶ್ಯಕತೆ ಇದ್ದಿಲ್ಲ, ಅವೆಲ್ಲನೂ ಇತ್ತು. ನಮ್ಗೇನಂದ್ರೆ ಎಕ್ಸ್ಟ್ರಾ ಅಡಿಷ್ನಲ್ಲು. ಸೊ ಸೆಕ್ಯೂರಿಟಿ ಅದು ಇದು. ಅವಾಗ ಏನಾಯ್ತು, ಈ ಮ್ಯೂಚುವಲ್ ಫಂಡು, ಶೇರ್ಸ್ ಅವೆಲ್ಲ ನಮ್ಮವ್ರಿಗೆ ಏನು ಇದ್ದಿಲ್ಲ ಅವಾಗ. ಅವನ್ನೆಲ್ಲ ಮಾಡ್ಕೊಂಡು ನಾವು ಇವಾಗ ನೆಕ್ಸ್ಟ್ ಲೆವೆಲ್ ಬಂದಿದ್ವಿ. ನಮ್ಮ ಮಕ್ಳು ಏನು ಕೆಲಸ ಇದೆ, ಪುರ್ಸೊತ್ ತಗೋ ರೀಲ್ಸ್ ನೋಡ್ತಾ ಇರ್ತಾರೆ ನೆಕ್ಸ್ಟ್ ಜನ್ರೇಷನ್ಗೆ. ಸೊ ನೆಕ್ಸ್ಟ್ ಜನ್ರೇಷನ್ ಏನಾಗ್ತಿದೆ, ನಮ್ಮ ತಂದೆ ತಾತ ಅವರೆಲ್ಲ ವರ್ಕ್ ಮಾಡ್ದಂಗೆ ಮತ್ತು ಫುಡ್ ತಿಂದಂಗೆ ನಾವು ತಿಂದಿಲ್ಲ, ನಾವು ಮಾಡ್ದಂಗೆ ಅವ್ರು ಮಾಡಲ್ಲ. ಸೊ ಹೆಲ್ತ್ ಇಶ್ಯೂ ಬರುತ್ತೆ. ಸೊ ಇವಾಗ ಏನಾಗುತ್ತೆ, ಹೆಲ್ತ್ ಇಶ್ಯೂ ಬಂದಾಗ ಅರ್ಲಿ ಏಜಲ್ಲಿ ಶುರು ಆದಾಗ ಪ್ರಿವೆನ್ಷನ್ ಹೊಂಟೋಗ್ತಾರೆ. ಆಯುಷ್ ಸಿಸ್ಟಮ್ ಮಾತ್ರ ಸಾಧ್ಯ ಅದು. ಸೊ ಅವಾಗ ಏನಾದ್ರು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ, ಹೆವಿ ಡಿಮ್ಯಾಂಡ್ ಇದೆ. ನೀವು ಈಗಲೂ ಹೇಳ್ತೀನಿ, ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಈ ಜನ್ರೇಷನ್ ದೇ ಆರ್ ವೆರಿ ಸ್ಮಾರ್ಟ್. ಸೆಲೆಕ್ಷನ್ ಅಲ್ಲಿ ವೆರಿ ವೆರಿ ಸ್ಮಾರ್ಟ್. ಚಾಯ್ಸ್ ಹಾಕಿದ್ರೆ ಇನ್ಫಾರ್ಮೇಶನ್ ಇದೆ, ತಗೊಂಡ್ಬಿಟ್ಟು ಅವರು ದಿಸ್ ಇಸ್ ದ ಬೆಸ್ಟ್ ಸಿಸ್ಟಮ್ ಅಂತ ಹೋಗ್ತಾರೆ. ಹೈಯೆಸ್ಟ್ ಇವತ್ತು ಇದು ಆಯುಷ್ ಸಿಸ್ಟಮ್ಗೆ ಎಂಟರ್ ಆಗ್ತಿರೋದು, ಯೋಗ ಪ್ರಾಕ್ಟೀಸ್ ಮಾಡ್ತಿರೋದು ಯೂತ್. ಏಜ್ ಆಗಿರೋಕ್ಕಿಂತ ಅವರು ಏಜ್ ಆದವ್ರು ವಿಧಿ ಇಲ್ಲದೆ ಮಾಡ್ತಾರೆ, ಆಪ್ಷನ್ ಇಲ್ಲ. ಬಟ್ ಇವ್ರು ಆಪ್ಷನ್ ತಗೊಂಡು ಮಾಡ್ತಾರೆ. ಸೊ ಮುಂದೆ ಡಿಮ್ಯಾಂಡ್ ಇರೋದು ಆಯುಷ್ ಸಿಸ್ಟಮ್ಗೆ. ಇದ್ರ ಜೊತೆಗೆ ಟೆಕ್ನಾಲಜಿ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ AI ಟೆಕ್ನಾಲಜಿ ತುಂಬಾ ಎಲ್ಲ ಕಡೆ. ಯಾಕಂದ್ರೆ ಲಾಸ್ಟ್ ಟೈಮ್ ಸಹಿತ ಸುಮಾರು ಆಯುಷ್ ಸಿಸ್ಟಮ್ ಇಂದ ಮಾಡೋದು AI ಅನ್ನ ಸಾಕಷ್ಟು ಇಂಟಿಗ್ರೇಟ್ ಮಾಡ್ಕೊಂಡಿದ್ದಾರೆ. ರಿಯಲಿ ಇದು ಆಯುಷ್ ಡಾಕ್ಟರ್ಸ್ಗೆ ಅಥವಾ ಆಯುಷ್ ಸಿಸ್ಟಮ್ಗೆ ಇದು AI ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್? ಎಲ್ಲ ಸಿಸ್ಟಮ್ಗೂ ನಾನು ಬರೀ ಆಯುರ್ವೇದ ಡಾಕ್ಟರ್ಸ್, ಆಯುಷ್ ಡಾಕ್ಟರ್ಸ್ ಅಲ್ವೇ, ಜನರಲ್ ಆಗಿ ಎಲ್ಲ ಕಡೆನೂ ಬೇಕೇ ಬೇಕು. ಯು ಕೆನಾಟ್ ಎಸ್ಕೇಪ್ ಫ್ರಮ್ ಆಯುಷ್. ಇದು ಎ ಇಲ್ಲ. ಸೊ ಬೇಕೇ ಬೇಕು. ಬಟ್ HI ಮುಂದೆ, GI ಮುಂದೆ ಅಂತದ್ದು 1000 ಬಂದ್ರೆ ಏನಾಗಲ್ಲ. ಸೊ ಹ್ಯೂಮನ್ ಇಂಟೆಲಿಜೆನ್ಸು, ಗಾಡ್ ಇಂಟೆಲಿಜೆನ್ಸು. ಸೊ ಇದು ಯಾವಾಗ ಅಂದರೆ ನಮ್ಮ ಆಯುಷ್ ಸಿಸ್ಟಮಲ್ಲಿ ಎಂಥ ಬಂದರೂ ಏನು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಉಸಿರಾಡೋದು ನಾವೇ ಆಡಬೇಕು. ನಾನು ಅವಾಗ ಹೇಳ್ದಲ್ಲ, ಇಮ್ಯುನಿಟಿ ಡಾಕ್ಟ್ರು ನಾವೇ ಒಳಗಡೆ ಆಕ್ಟಿವ್ ಮಾಡಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ಹಾಸ್ಪಿಟ್ಲ್ ಅದು ನಮ್ಮ ಬಾಡಿನ. ಸರ್ ಏನೇ ಕಾಯಿಲೆ ಬಂದ್ರೂ ಮಲ್ಕೋಬೇಕು, ರೆಸ್ಟ್ ತೊಗೊಂಡೆ ಎಲ್ಲ ರೆಕ್ಟಿಫೈ ಆಗುತ್ತೆ. ನಾವು ನಿದ್ದೆ ಮಾಡಲ್ಲ, ಅದೇ ಬಂದಿರೋದು ಮೇಯ್ನು. ನೆಮ್ಮದಿ ನೀವು 8 hours ಮಲ್ಕೊಂಬಿಡಿ ಸರ್. 8 hours ಅಂತೂ ಹೇಳಲ್ಲ, ಅದು ಬೇರೆ ಫಿಕ್ಸ್ ಮಾಡ್ಬಿಟ್ಟವ್ರೆ. ಫುಲ್ ಬೆಳಗ್ಗೆ ಎದ್ದಾಗ ರಿಲ್ಯಾಕ್ಸ್ಡ್ ಆಗಿರ್ಬೇಕು. ಸೊ ಹಂಗೆ ಇಲ್ಲಿ ತಲೆಯಲ್ಲಿ ಏನು ಇಲ್ಲದೆ ನೆಮ್ಮದಿಯಾಗಿ ಮಲ್ಕೊಂಡ್ರೆ ಒಳಗಡೆ ಎಲ್ಲ ಏನೇನು ಡಾಕ್ಟರ್ಗಳಿದ್ರೆ ಎಲ್ಲರೂ ಆಕ್ಟಿವೇಟ್ ಆಗಿಬಿಡ್ತಾರೆ. ಇದು ಒಂದು ಪಾರ್ಟ್. ಸೆಕೆಂಡು, ಫುಡ್ಡು ಆರ್ಗ್ಯಾನಿಕ್. ಎಲ್ಲೂ ಆರ್ಗ್ಯಾನಿಕ್ ಸಿಗಲ್ಲ ಸರ್, ಎಲ್ಲೋ ಒಂದೊಂದು ಕಡೆ ಇರುತ್ತೆ ಆರ್ಗ್ಯಾನಿಕ್ ಅಂತ. ಅದು ಬೇರೆ ದೊಡ್ಡ ಸ್ಕ್ಯಾಮ್ ಅದು. ನಾವು ಕೆನಾಟ್ ಎಸ್ಕೇಪ್ ಫ್ರಮ್ ಯಾವ್ದೇನಾದ್ರು ಪೆಸ್ಟಿಸೈಡ್ಸ್, ಕೆಮಿಕಲ್ಸ್ ಇರೋ ಫುಡ್ ತಪ್ಪಿಸ್ಕೊಳ್ಕಾಗಲ್ಲ. ಒಂದು ಪೊಲ್ಯೂಷನ್. ನಾವು ಬೆಂಗಳೂರಲ್ಲಿ ಇದ್ದೀವಿ, ದಿನ ಒಂದು ಸಿಗರೇಟ್ 2 ಸಿಗರೇಟ್ ಸೇರಿದಂಗೆ ಪೊಲ್ಯೂಷನ್, ಅದನ್ನ ತಪ್ಪಿಸ್ಕೊಳ್ಕಾಗಲ್ಲ. 3ನೇದು ನಿಮ್ಗೆ ಗೊತ್ತು, ಬಿಸ್ನೆಸ್ ಮಾಡಿ ಅಥವಾ ಜಾಬಲ್ಲಿ ಇರಿ, ನಮ್ಮ ಪಾಡಕ್ಕೆ ನಾವು ಇರ್ತೀವಿ ಅಂದ್ರೂ ಜನ ಬಿಡಲ್ಲ. ಸೊ ಇಲ್ಲಿ ಸ್ಟ್ರೆಸ್ ಲೆವೆಲ್ ಇದ್ದೇ ಇರುತ್ತೆ. ಇವು ಎಲ್ಲದಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ? ಬೆಳಗ್ಗೆ ನಾವು ಸ್ವಲ್ಪ ಸೂರ್ಯ ನಮಸ್ಕಾರ, ಯೋಗಾಸನ, ಪ್ರಾಣಾಯಾಮ ಮಾಡಿಬಿಟ್ರೆ, ಧ್ಯಾನ ಮಾಡಿಬಿಟ್ರೆ ಈ ಥರದ್ದು ಏನೇ ಬಂದರೂ ಏನೂ ಎಫೆಕ್ಟ್ ಆಗಲ್ಲ. ಸೊ ಇವನ್ನೆಲ್ಲ ಮಾಡ್ಬೇಕಂದ್ರೆ ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ಮಾಡ್ಬೇಕಂದ್ರೆ ಈ ಆಯುಷ್ ಡಾಕ್ಟರ್ಸ್ ಅವಶ್ಯಕತೆ. ಯೂತ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರೆ, ಯೂತ್ಸ್ ಅಲ್ಲಿ ಈಗಿನ ದಿನಮಾನಗಳಲ್ಲಿ 60 ವಯಸ್ಸಲ್ಲಿರೋರು 40 ವಯಸ್ಸನ್ನು ಈಕ್ವಲ್ ಆಗಿಬಿಟ್ಟಿದ್ದಾರೆ, 40 ಇರೋರು 60 ವಯಸ್ಸನ್ನು ಈಕ್ವಲ್ ಆಗಿಬಿಟ್ಟಿದ್ದಾರೆ. ಅಂದ್ರೆ ಹೆಲ್ತ್ ಅಷ್ಟೊಂದು ವೇರಿಯೇಷನ್ಸ್ಗಳಾಗಿದೆ, ಅಷ್ಟೊಂದು ಡಿಸೀಸಸ್ಗಳು ನಮಗೆ ಮನುಷ್ಯನಿಗೆ ಬಂದಿದೆ ಸ್ವಯಂ ಪ್ರೇರಿತವಾಗಿ. ನಾವು ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಅಥವಾ ಫುಡ್ ಸ್ಟೈಲ್ ಅಂತ ಹೇಳ್ಬೋದು. ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಜೀವನವನ್ನ ನಾವು ಅದ್ರ ಜೊತೆ ಅಳವಡಿಸ್ಕೋಬೇಕಾದ್ರೆ ತಮ್ಮ ಒಂದಿಷ್ಟು ಇನ್ಫಾರ್ಮೇಶನ್ ಅಥವಾ ಟಿಪ್ಸ್ಗಳನ್ನ ತಾವೇನು ಹೇಳ್ಬೋದು? ಇದನ್ನ ಆಗ್ಲಿ ಅಂತಾನೆ ಮಾಡಿರೋದು ಲೈಫ್ ಸ್ಟೈಲ್ನ. ಯಾರು ಮಾಡಿರೋದು? ಮತ್ತೆ ಹೇಳ್ನಲ್ಲ ಯಾವ ಇಂಡಸ್ಟ್ರಿ ಮಾಡೋರು ಅಂತ. ಬ್ರೇಕ್ಫಾಸ್ಟ್ ಎಲ್ಲಿತ್ತು ಸರ್? ವರ್ಡೇ ಇದ್ದಿಲ್ಲ. ಬ್ರೇಕ್ಫಾಸ್ಟ್ ಅಂದ್ರೆ ಟರ್ಮೇ ಇದ್ದಿಲ್ಲ ನಮ್ಮಲ್ಲಿ. ನಮ್ಗೆ ಏನಿತ್ತು ಅಂದ್ರೆ 1 ಟೈಮ್ ಊಟ ಮಾಡ್ತಿದ್ರು, ಮಿಸ್ ಆದ್ರೆ 2 ಸಲ ಸರ್. ಏನು ಮಾಡಿದ್ರು ಸೈಂಟಿಫಿಕ್ ಆಗಿ, ಲೀಗಲ್ ಆಗಿ ಬ್ರೇಕ್ಫಾಸ್ಟ್ ಇಸ್ ಮ್ಯಾಂಡೇಟ್ರಿ ಅಂತ ಯಾರ ಕೈಯಿಂದ ಹೇಳಿಸ್ತರು? ಡಾಕ್ಟರ್ ಕೈಯಿಂದ ಹೇಳಿಸ್ತರು. ಅದ್ರಲ್ಲಿ ಎಲ್ಲಿ ಸೆರೆಲ್ಸು, ಎಗ್ಗು, ಏನೇನು ಪ್ರಾಡಕ್ಟ್ನ ಮೂವ್ ಮಾಡಬೇಕು ಆ ಇಂಡಸ್ಟ್ರಿಯನ್ನ ಯಾರು ಕಂಟ್ರೋಲ್ ಮಾಡ್ತಿದ್ರು? ಯಾರು? ಫಾರ್ಮಾ ಇಂಡಸ್ಟ್ರಿ. ಅವ್ರ ಕಡೆಯಿಂದ ಮೂವ್ ಮಾಡಿಸಿದ್ರು ಫ್ರಮ್ ದಿ ಡಾಕ್ಟರ್. ಬ್ರೇಕ್ಫಾಸ್ಟ್ ಇಸ್ ಇಂಪಾರ್ಟೆಂಟ್ ಅಂತ. ಸೊ ನಾವು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಶುರು ಮಾಡಿದೆ. ವಿ ಇನ್ವೈಟೆಡ್ ದಿ ಡಿಸೀಸಸ್. ಅದಾದಮೇಲೆ ಟೈಮ್ ತಿನ್ನಬೇಕು, ಹೊಟ್ಟೆ ಹಸ್ತಾಗಿ ತಿನ್ಬೇಕು ಸರ್. ಟೈಮ್ ತಿನ್ನಬೇಕು ಅಂದರೆ 1-1:30 ಆಯಿತು ಊಟ ಮಾಡಬೇಕು, ಹೊಟ್ಟೆ ಹಸಿತಿರಲ್ಲ, ಬೆಳಗ್ಗೆ ಚೆನ್ನಾಗಿ ತಿಂದಿರ್ತೀವಿ. ಸೊ ಅಲ್ಲೇನು ಮಾಡ್ತೀವಿ, ಲಂಚ್ ಶುರು ಆಯಿತು, ಡಿನ್ನರು. ಸೊ ನಮ್ಮಲ್ಲಿ ಡಿನ್ನರ್ ಮೀಟಿಂಗ್ ಅಂದ್ಬಿಡ್ತೀವಿ ನಾವು. ಸೊ ಆ ಡಿನ್ನರ್ ಮೀಟಿಂಗು 10, 10:30, 11, 12, 1 ಗಂಟೆ ನಡೆದು ಹೋಗುತ್ತೆ. ಸೊ ಈ ಲೈಫ್ ಸ್ಟೈಲ್ನ ಇಂಟ್ರಡ್ಯೂಸ್ ಮಾಡಿಬಿಟ್ಟು ಸಿಸ್ಟಮ್ನ ತಂದಿರೋದೇ
ರೋಗ ಬರಲಿ ಅಂತ, ರೋಗ ಬಂದಾಗ ಬಿಸ್ನೆಸ್ ಆಗಲಿ ಅಂತಲೇ ಮಾಡಿರೋದು. ಓಕೆ. ಸೊ ನಾವು ನೋಡಿ ವಾಚ್ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಹೊರಗೂ ನಿದ್ದೆ ಬರಬೇಕು, ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಎದ್ದ ಆಮೇಲೆ ಫುಲ್ ಡೇ ಏನೇನು ಮಾಡೋಕೆ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ನೈಟು ನಿದ್ದೆ ಬಂದೇ ಮಾಡ್ತೀವಿ. ವಾಚ್ ಇರೋದ್ರಿಂದನೇ ಎಲ್ಲ ಸಮಸ್ಯೆ ಆಗಿರೋದು. ಇದು ಮೊದಲನೇ ಪಾಯಿಂಟ್. ಎರಡನೇದು, ಚಪ್ಪಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಸರ್. ಚಪ್ಪಲಿ ಇಲ್ಲದೆ ಇರುವಾಗ ಹೆಲ್ತಿಯಾಗಿದ್ವಿ ಸರ್, ಅದ್ಭುತ ಆಗುತ್ತೆ, ಯಾಕಂದ್ರೆ ಗ್ರೌಂಡಿಂಗ್ ಆಗೋದು. ಸೊ ಎಲ್ಲ ಎಕ್ಸಸೈಸ್, ಇಡೀ ಬಾಡಿ ರಿಮೋಟ್ ಕಂಟ್ರೋಲ್ ಇದ್ದಂಗೆ ಕಾಲು ಸರ್, ಪಾದ, ಹಾರ್ಟು, ಲಿವರ್, ಕಿಡ್ನಿ ಎಲ್ಲ ಲಿಂಕ್ ಆಗಿದೆ. ನೀವು ಬರೀ ನೆಲದಲ್ಲಿ ನಡೆದ್ಬಿಟ್ರೆ ಸರ್ ಏನು ಕಾಯಿಲೆ ಬರಲ್ಲ. ಚಪ್ಪಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಸಿಸ್ಟಮ್ ತಂದಿದ್ದೆಲ್ಲನು. ಅಯ್ಯಪ್ಪ ಮಾಲೆ ಹಾಕೊಂಡಾಗ ನಿಜ ಹೇಳ್ತೀನಿ, ಸ್ವಾಮಿ ಶರಣಮಯ್ಯಪ್ಪ ಹಾಕೊಂಡು ಹೋಗಿ ಬಂದವ್ರು ಏನು ಕಾಯಿಲೆನೇ ಇರಲ್ಲ. ನಮ್ಮದು ಸಿಸ್ಟಮ್ ಸರ್. ಇವ್ರು ಟೆಂಪಲ್ ವಿಸಿಟ್ ಮಾಡ್ತೀವಲ್ಲ ಸರ್, ಯಾರ್ಯಾರು ಟೆಂಪಲ್ ರೆಗ್ಯುಲರ್ ವಿಸಿಟ್ ಮಾಡ್ತಾರೆ ಅವ್ನು BP ಶುಗರ್ ಏನೂ ಬರಲ್ಲ ಸರ್. ಏನಕ್ಕೆ ಅಂದರೆ ಅಲ್ಲಿ ಹೋದಾಗ ಫೇತ್ ಆಕ್ಟಿವೇಟ್ ಆಗುತ್ತೆ, ಡೋಪ್ ಆಕ್ಟಿವೇಟ್ ಆಗುತ್ತೆ, ಆ ಬಿಲೀಫ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಎಲ್ರಿಗೂ ಸಮಸ್ಯೆ ಇಲ್ದಿರೋ ಯಾರಿದ್ದಾರೆ, ಎಲ್ರಿಗೂ ಸಮಸ್ಯೆ ಇದೆ. ಸೊ ದೇವರವನಪ್ಪ ಸರೆಂಡರ್ ಮಾಡಿಬಿಟ್ಟು ಬಿಡ್ತೀವಿ. ಸೊ ನಮ್ಮ ಕಲ್ಚರು, ನಮ್ಮ ಸಿಸ್ಟಮ್ನ ಅಳವಡಿಸ್ಕೊಂಡ್ಬಿಟ್ರೆ ನಮಗೆ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ. ಇಷ್ಟೇ ಸಿಂಪಲ್. ಓಕೆ. ಈ ತಾವು ಮ್ಯಾನೇಜ್ಮೆಂಟ್ ಗುರು ಅಂತ ತಾವು ಹೇಳ್ತಾರೆ, ಸಾಕಷ್ಟು ಟ್ರೈನಿಂಗ್ಸ್ಗಳನ್ನು ಕೊಡ್ತಾ ಇರ್ತೀರಾ, ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಒಂದು ಸಮಸ್ಯೆ ಏನಂತಾರೆ, ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರಿಗೆ ಕಾಡ್ತಾ ಇರೋ ಒಂದು ದೊಡ್ಡ ಸಮಸ್ಯೆ ಅಂದರೆ ಡಿಪ್ರೆಷನ್, ಸ್ಟ್ರೆಸ್ ಅಂತ ಹೇಳ್ತಾರೆ, ಆಂಗ್ಸೈಟಿ ಅಂತ ಹೇಳ್ತೇವೆ. ಇದನ್ನ ಬರೋದಕ್ಕೆ ಕಾರಣ ಹೇಗೆ, ಆಮೇಲೆ ನಮ್ಮ ಮನಸ್ಥಿತಿನ ಹೆಂಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ತಾವು ಹೇಳ್ತಾರೆ? ನೋಡಿ, ಮ್ಯಾನೇಜ್ಮೆಂಟ್ ಟ್ರೈನಿಂಗು ನಾನು ಸುಮಾರು ವರ್ಷ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಈ ಟ್ರೈನಿಂಗ್ ಇಂಡಸ್ಟ್ರಿ ಮಾಫಿ ಆಗೋಗ್ಬಿಟ್ಟೈತೆ. ಈ ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಅವನಿಗೆ ಮ್ಯಾನೇಜ್ ಮಾಡೋಕ್ಕಾಗ್ದ್ರು ಅವನದೇ ಪ್ರಾಬ್ಲಮ್, ಅವನದೇ 100 ಸಮಸ್ಯೆ ಇದೆ. ಇವನ್ ಬಂದು ಬೇರೆಯವ್ರು ಹೆಂಗ್ ಮ್ಯಾನೇಜ್ ಮಾಡೋ ಅಂತಾನೆ. ಯಾಕಂದ್ರೆ ಬುಕ್ಸ್ಗಳಿದೆ, ಅದ್ಭುತವಾಗಿ ಬುಕ್ಸ್ಗಳಿದೆ, ಓದ್ಬಿಡ್ತಾರೆ, ಅಳವಡಿಸಲ್ಲ. ಬಂದು ಹೇಳ್ತಾರೆ. ಹಿಂದೆ ವಾಕ್ ಸಿದ್ಧಿ ಅಂದ್ರೆ ಸುಳ್ಳು ಹೇಳ್ಬಾರ್ದು, ಅದು ನಮ್ಮ ಸತ್ಯ ಧರ್ಮ ಕಾಪಾಡಿದ್ರೆ ಅವ್ನು ಏನ್ ಹೇಳ್ತಾನೋ ಅದು ಆಗ್ಬಿಡೋದು. ಇವತ್ತು ಟ್ರೈನರ್ ಯಾರು ಅಂದ್ರೆ ಅವ್ನು ವಾಕ್ ಸಿದ್ಧಿ ಇರ್ಬೇಕು, ಅವ್ನು ಅಳವಡಿಸಿರ್ಬೇಕು, ದೆನ್ ಇಟ್ ವಿಲ್ ವರ್ಕೌಟ್. ಓಕೆ. ಸೊ ಇಲ್ಲಿ ಸ್ಟ್ರೆಸ್ ಅನ್ನೋದು, ಇವತ್ತು ಮಕ್ಕಳುಗಳು ಸ್ವಲ್ಪ ಏನಾದ್ರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಡಿಪ್ರೆಷನ್. ಅಯ್ಯೋ ಸೈಕ್ಯಾಟ್ರಿಸ್ಟ್ಗಳ ಹತ್ರ ಹೋಗ್ತಾರೆ, ಅಯ್ಯೋ ಕೌನ್ಸಿಲಿಂಗ್ ನನ್ನಲ್ಲೂ ಬರ್ತಾರೆ, ಸಬ್ಜೆಕ್ಟೇ ಇರಲ್ಲ. ತುಂಬಾ ನೋವಲ್ಲಿದ್ದೀನಿ, ತುಂಬಾ ತೊಂದರೆಗಳಿಂದ ಕೆಲವು ಆಗ್ತಾನಿಲ್ಲ. ಏನು ಅಂದ್ರೆ ಸಮಸ್ಯೆ ಇಲ್ದಾಗ ಇವ್ನು ನೋಡಿ ನಂಗೆ ಶುರು ಆಗುತ್ತೆ, ಇವ್ನಿಗೇನಪ್ಪ ಡಿಪ್ರೆಷನ್ ಅಂತ. ಅಂದ್ರೆ ಈ ಥರ ಬೆಳೆಸಿದೋ ಯಾರು? ನಾವು ಪೇರೆಂಟ್ಸೇ. ಯಾಕೆಂದ್ರೆ ನಾನು ಕಷ್ಟಪಟ್ಟೆ, ನನ್ನ ಮಕ್ಕಳು ಕಷ್ಟಪಡಬಾರ್ದು. ಕಂಫರ್ಟ್ ಝೋನಲ್ಲಿ ಇಟ್ಟಿದ್ದೀವಿ. ಆ ಕಂಫರ್ಟ್ ಝೋನಲ್ಲಿ ಎಲ್ಲಿವರೆಗೂ ನಿಮ್ಮ ಮಕ್ಳನ್ನ ಸಾಕ್ತಿರೋ ಅದು ಕಂಫರ್ಟ್ ಝೋನ್ ಅಲ್ಲ, ಅನ್ಕಂಫರ್ಟ್ ಝೋನ್. ನಿಮ್ಮ ಮಕ್ಳನ್ನ ನೀವೇ ಸಾಯ್ತಾ ಇದ್ದೀರಾ, ನೀವೇ ಡಿಪ್ರೆಷನ್ ತಗೊಂಡೋಗ್ತಾ ಇದ್ದೀರಾ. ಅವ್ನು ಜಾಸ್ತಿ ಅವನು ಹೆಲ್ತಿಯಾಗಿರಲ್ಲ, ಜೊತೆಲಿ ಲೈಫ್ ಸ್ಪ್ಯಾನ್ ಇರಲ್ಲ. ಏನಕ್ಕೆ ಅಂದರೆ ಅವ್ನು ಕೆಳಗಡೆ ಬಿಸಾಕಿ ಬೀಳ್ಬೇಕು, ಹೇಳ್ಬೇಕು, ಗುದ್ದಾಡಬೇಕು. ನಮ್ಮಲ್ಲಿ ಸರ್ ನಾವು ನೀವು ಎಲ್ಲರೂ ತಪ್ಪು ಮಾಡಿಲ್ವಾ ಸರ್? ಎಲ್ಲರೂ ತಪ್ಪು ಮಾಡಿದ್ದೀವಿ. ತಪ್ಪು ಮಾಡಿದವ್ರು ಯಾರಿಲ್ಲ, ತಪ್ಪು ಮಾಡಲೇಬೇಕು. ಹೈಯೆಸ್ಟ್ ಯಾರೊಬ್ಬ ಶ್ರೀಮಂತ ಆಗೋನೆ, ಸಕ್ಸಸ್ಫುಲ್ ಆಗೋನೆ ಅಂದರೆ ಅವ್ನು ಹೈಯೆಸ್ಟ್ ಅವಮಾನಗಳು ಬರ್ದವನು ಸರ್. ಯಾರು ಏನೂ ಅವಮಾನ ಆಗಿಲ್ಲಪ್ಪ ಅಂದರೆ ಅವ್ನು ಏನೂ ಜೀವನದಲ್ಲಿ ಟ್ರೈ ಮಾಡಿಲ್ಲ. ಸೊ ರಿಸ್ಕ್ ತಗೋಬೇಕು, ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಮಕ್ಳಿಗೆ ಮೊದಲು ಅದು ಮಾಡಿ ಓದೋದ್ರಿಂದ ಏನೇನೂ ಪ್ರಯೋಜನ ಇಲ್ಲ ಸರ್. ಐ ಆಮ್ ಟೆಲ್ಲಿಂಗ್ ಇಟ್ ಇಸ್ ರಿಕ್ವೈರ್ಡ್ ಇನ್ ದ ಸೊಸೈಟಿ. ಫಾಲ್ಸ್ ಪ್ರೆಸ್ಟೀಜು, ನಾನು ಡಬಲ್ ಗ್ರಾಜುಯೇಟ್, ಅದಕ್ಕೆ ಏನು ಮಾಡಬೇಕು? ಇಟ್ಸ್ ನಾಟ್ ಕ್ವಶನ್ ಆಫ್ ಗ್ರಾಜುಯೇಷನ್, ಇಟ್ಸ್ ದ ಕ್ವಶನ್ ಆಫ್ ವಿಷನ್, ಗಟ್ಸ್. ಅವೆರಡು ಬರಬೇಕು ಅಂದ್ರೆ ಫೀಲ್ಡ್ಗೆ ಹೋಗ್ಬೇಕು. ಹಿಂದೆ ರಾಜರು ಮಕ್ಳುಗಳನ್ನ ಎಲ್ಲ ದೇಶ ಸುತ್ತಾಕೊಂಬರ ಅನ್ನೋರು, ದುಡ್ಡು ಕಮ್ಮಿ ಇರೋದು, ಅವ್ನು ಹಂಗೆ ಎಲ್ಲ ದುಡ್ಡನ್ನ ಎನ್ಕ್ಯಾಶ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಎಲ್ಲ ಸುತ್ತಾಕೊಂಡು ನಾಲೆಜ್ ಬರೋ, ಆಮೇಲೆ ರಾಜ ಆಗಿ ಕೂತ್ಕೊಡೋನು. ಹಾಗೆ ಇನ್ನು GWC ತಾವೇನೋ ಕಾನ್ಫರೆನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂದ್ರೆ ತಾವು ಹೇಳ್ತಾ ಇದ್ದಾರೆ ಅಂದ್ರೆ ಹ್ಯುಮ್ಯಾನಿಟಿ ಸಲುವಾಗಿ, ಮಾನವೀಯತೆ ದೃಷ್ಟಿಯಿಂದ ಮನುಷ್ಯರಿಗೆ, ಜನರಿಗೆ ಒಳ್ಳೇದಾಗ್ಲಿ ಒಂದು ಕಾರಣಕ್ಕಾಗಿ ಮಾಡ್ತಿದ್ದಾರೆ. ಅಂದ್ರೆ ಒಂದ್ ಕಡೆ ಎಲ್ಲರೂ ಸಹಕಾರ ಬೇಕಾಗುತ್ತೆ, ಖಾಸಗಿಯವರಾಗಿರ್ಬೋದು, ಸಾಕಷ್ಟು ಪ್ರಾಯೋಜಕತ್ವದವರಾಗಿರ್ಬೋದು, ಹಲವಾರು ವೈದ್ಯರಾಗಿರ್ಬೋದು, ಇನ್ನು ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಕೂಡ ಇದೆ. ಅವರ ಸ್ಪಂದನೆ, ಯಾಕಂದ್ರೆ ಈಗಂದ್ರೂ ಹೊಸ ಮುಖ್ಯಮಂತ್ರಿಗಳು, ಹೊಸ ಸರ್ಕಾರ, ಹೊಸ ಆರೋಗ್ಯ ಮಂತ್ರಿಗಳು, ಖಾದರ್ ಅವರು ಇದ್ದಾರೆ, DK ಶಿವಕುಮಾರ್ ಅವರು ಇದ್ದಾರೆ. ಅಂದ್ರೆ ಜನರಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, DK ಶಿವಕುಮಾರ್ ಹೊಸ ಮೊನ್ನೆ ಅನೌನ್ಸ್ ಮಾಡಿದ್ರೆ ಏನಂತಾರೆ, ಎಲ್ಲಿ ನಶೆ ಇರುವಂತಹ ಪದಾರ್ಥಗಳು ಕಂಡು ಬರ್ತವೆ, ಪಾನ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಇದೆಲ್ಲ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ. ಬಹುಶಃ ಇದು ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಅವರ ನಿರ್ಧಾರಕ್ಕೆ ಸಾಕಷ್ಟು ಜನರು ಗುಡ್ ಡಿಸಿಷನ್ ಅಂತ ಹೇಳಿ ಬಂದಿದೆ. ಅದೇ ರೀತಿ UT ಖಾದರ್ ಅವರು ಕೂಡ ಹೆಲ್ತ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಜನರಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ಲಿ ಇರೋ ಏನ್ ನಿರೀಕ್ಷಿಸಬಹುದು ಸರ್? ಅದು ನೀವು ರಾಜೀವ್ ಗಾಂಧಿ ಯೂನಿವರ್ಸಿಟಿಲಿ ಅದನ್ನ ಹೇಳಿದ್ದು ಯಾರು? ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು. ಅದು ಮೀಡಿಯಾ ಕವರೇಜ್ ನಾವೇ ನಮ್ಮ ಚಾನೆಲ್ ಇಂದಾನೆ ಮಾಡಿದ್ದು. ಸೊ ನಾನು
CM ಬಗ್ಗೆ ಆಗಲಿ, ಹೆಲ್ತ್ ಮಿನಿಸ್ಟರ್ ಬಗ್ಗೆ ಆಗಲಿ ಕಾಮೆಂಟ್ಸ್ ಮಾಡಲ್ಲ, ಗೌರ್ಮೆಂಟಿಂದ ಕಾಮೆಂಟ್ಸ್ ಮಾಡಲ್ಲ. ಇದ್ರ ಎಲ್ಲರೂ ನಿಲ್ಲಿಸ್ಬೇಕು. ಕಾಮೆಂಟ್ಸ್ ಮಾಡೋದೈತಲ್ಲ ಅತಿ ಸುಲಭ. ನಾನೇನು ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಮಾತಾಡೋದು. ನಾನು ಮಾಡೋದು ಸರಿ ಇದೆ ಅಂದಮೇಲೆ ಸರ್ಕಾರ ಸ್ಪಂದಿಸಲೇಬೇಕು. ನಾನು ಮಾಡ್ತಿರೋದು ನನಗಲ್ಲ, ನಾನು ಮಾಡ್ತಿರೋದು ಜನಕ್ಕೆ, ಕರ್ನಾಟಕ ಜನ. ಒಂದು ಇಲ್ಲಿ ಯಾರು ಸ್ಪಂದಿಸ್ಬೇಕು ಅಂತ ಹೇಳ್ತಾ ಇದೀನಿ. ಆಯುಷ್ ಡಾಕ್ಟರ್ಸ್ ಅಲ್ಲ ಇದು ಕಾನ್ಫರೆನ್ಸ್. ಇದು ವುಮೆನ್ ಅವ್ರದ್ದು ಹೇಳಿದೆ, ವೆಲ್ ಬೀಯಿಂಗ್ ಅವ್ರು ಬರ್ತಾರೆ ಅಂತ, ಅವ್ರದ್ದೆಲ್ಲ ಕಾನ್ಫರೆನ್ಸ್. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ವೆಲ್ ಬೀಯಿಂಗ್ ಎಲ್ಲೆಲ್ಲಿ ರೋಲ್ ಬರುತ್ತೆ ಅಂದ್ರೆ, ನಿಮ್ಗೆ BP ಶುಗರ್ ಬರ್ಬೇಕಾ, ಮನೆ ಒಂದು ಶುರು ಮಾಡಿ ಕನ್ಸ್ಟ್ರಕ್ಷನ್, ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ಮೇಲೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ವೆಲ್ ಬೀಯಿಂಗ್ ಹಾಳಾಗುತ್ತೆ. ಒಂದು ಪಾರ್ಟ್ ಬೇಡ. ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ತರಕ್ ಹೋಗಿ ನೀವು, ಅಲ್ಲಿ ನಿಮ್ಗೆ ಶುರು ಆಗುತ್ತೆ ಸ್ಟ್ರೆಸ್ಸು, ಟೆನ್ಷನ್ ಎಲ್ಲಾನು. ಗೌರ್ಮೆಂಟ್ ಇಂದ ಏನಾರು ಒಂದು ಅಪ್ರೂವಲ್, ಸ್ಯಾಂಕ್ಷನ್ಗಳು ಏನಾರು ಇದೆ ಅಂದ್ರೆ ನೀವು ಹೋಗಿ ಮಾಡಿಸ್ಕೊಂಬನ್ನಿ, ಅಲ್ಲಿ ಶುರು ಆಗುತ್ತೆ ನಿಮ್ಗೆ ಎಲ್ಲ ಪ್ರಾಬ್ಲಮ್. ವೆಲ್ ಬೀಯಿಂಗ್ ಎಲ್ಲಿಂದ ಶುರು ಆಗುತ್ತೆ? ಬೆಳಗ್ಗೆ ತರಕಾರಿ ತಗೊಳ್ಳೋದ್ರಿಂದ, ರೈತರು ಅಲ್ಲಿಂದ ಶುರು ಆಗುತ್ತೆ ಸರ್. ಸೊ ನಮ್ಮ ಕಾನ್ಫರೆನ್ಸ್ ಡಾಕ್ಟರ್ಸ್ ಅಲ್ಲ, ಅಥವಾ ಪ್ರತಿ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅವ್ರದ್ದಲ್ಲ, ಎಲ್ರಿಗೂ ಯೂಸ್ ಆಗುತ್ತೆ. ರಿಯಲ್ ಎಸ್ಟೇಟಾ? ಎಸ್. ಟೆಕ್ಸ್ಟೈಲಾ? ಎಸ್. ಎಲ್ಲ ಇಂಡಸ್ಟ್ರಿಗಳು, IT ಅವ್ರಿಗಂತೂ ಮ್ಯಾಂಡೇಟ್ರಿ ಇದು, ಅಟೆಂಡ್ ಆಗಲೇಬೇಕು. ಎಲ್ಲ ಇಂಡಸ್ಟ್ರಿ ಚೆನ್ನಾಗಿದ್ರೆ ಮಾತ್ರವೇ ವೆಲ್ ಬೀಯಿಂಗ್ ಆಗುತ್ತೆ. ಯಾಕಂದ್ರೆ ಎನ್ವಿರಾನ್ಮೆಂಟ್ ಸರಿ ಇಲ್ಲ, ಹೆಂಗ್ ಸರ್ ವೆಲ್ ಬೀಯಿಂಗ್? ಇವಾಗ ನಾನು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಹೇಳ್ತೀನಿ, ಯೋಗಾಸನ, ಪ್ರಾಣಾಯಾಮ ಎಲ್ಲ ಮಾಡ್ತೀನಿ, 3 ಹೊತ್ತು ಆರ್ಗ್ಯಾನಿಕ್ ತಿಂತೀನಿ, ಮನೇಲಿ ಹೆಂಡತಿ ಸರಿ ಇಲ್ಲ, ತಂದೆ ತಾಯಿ ಪ್ರಾಬ್ಲಮ್, ಮಕ್ಕಳು ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್, ಹೊರಗಡೆ ಸರ್ಕಾರದ ಪ್ರಾಬ್ಲಮ್, ಅಲ್ಲಿ ಜಾಬಿನ ಪ್ರಾಬ್ಲಮ್, ಹೆಂಗ್ ಆರೋಗ್ಯವಾಗಿರ್ತೀವಿ ಹೇಳಿ ಸರ್? ಸೊ ಆರೋಗ್ಯ ಅಂದ್ರೆ ಯೋಗನ ಪಾಲಿಸ್ಬೇಕು. ಯೋಗನ ಎಲ್ಲರೂ ಏನು 21ನೇ ತಾರೀಕು ಮಾಡೋದು ಯೋಗ ಡೇ ಅಲ್ಲ. ಅದು ಯೋಗ ಅನ್ನೋದು ಆಸನ ಅಲ್ವೇ ಅಲ್ಲ, ಇಟ್ಸ್ ಒಂದು ಪಾರ್ಟ್ ಅಷ್ಟೇ. ಎಲ್ರು ಏನ್ಬಿಟ್ಟು ಒಂದ್ 2-3 ಆಸನ ಮಾಡ್ಬಿಟ್ರೆ ಐ ಯೋಗಿ ಏನ್ಬಿಡ್ತಾರೆ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಲ್ಲವನ್ನೂ ಅಳವಡಿಸ್ತಾನೋ ಅವನು ಯೋಗಿ. ಯೋಗಿ ಅಂದ್ರೆ ಹೂ ಇಸ್ ಇನ್ ದ ಪಾರ್ಟ್ ಆಫ್ ಯೋಗ. ಅವನು ಒಂದ್ 2-3 ಆಸನ ಮಾಡಿದ್ರೆ ಸ್ಲಿಮ್ ಫಿಟ್ ಆಗಿದ್ಕೊಳ್ಳೋ ಅವ್ನು ಯೋಗಿ. ನೋ ನೋ, ಇಟ್ಸ್ ನಾಟ್ ಲೈಕ್ ದಟ್. ಸೊ ಇದನ್ನ ಏನಾದ್ರು ಎಂಟೈರ್ ವರ್ಲ್ಡ್ ಅಳವಡಿಸ್ಬಿಟ್ರೆ ಸರ್ ಯುದ್ಧ ಆಗಲ್ಲ. ಟ್ರಂಪ್ ಚೇಂಜ್ ಆಗ್ಬಿಡ್ತಾರೆ, ಯುದ್ಧ ಅನ್ನೋದೇ ಆಗಲ್ಲ. ಇಲ್ಲಿ ಯಾಕೆ ಯುದ್ಧ ಆಗ್ತದೆ? ಅಲ್ಲಿ ನಂಗೆ ನೋಡ್ರಿ ಅವನಿಗಾಗಲ್ಲ, ಇವ್ನು ನೋಡ್ರಿ ಹಿಂಗಾಗಲ್ಲ, ಹೊಟ್ಟೆ ಕಿಚ್ಚು, ಹಸುಗೆ ಇವ್ನಿಗೆ ಇಷ್ಟು ಹೋಗುತ್ತೆ, ಅಷ್ಟು ಎಲ್ಲ ಗುಣಗಳು ವಾಸಿ ಆಗ್ಬೇಕಂದ್ರೆ ಯೋಗದಿಂದ ಮಾತ್ರ ಸಾಧ್ಯ. ಓಕೆ. ಸೊ ಆಯುಷಲ್ಲಿ ಯೋಗ ಒಂದು ಐತೆ. ಫೈನ್. ಯೋಗ ಎಲ್ಲರೂ ಕೂಡ ಲಭಿಸ್ಲಿ, ಅದೊಂದು ಹೊಸ ಯುಗವನ್ನೇ ಸೃಷ್ಟಿ ಮಾಡಲಿ ಅಂತೇಳಿ ನಾನು ಕೂಡ ಬಯಸ್ತೀನಿ. ಅದು ವಿಶೇಷವಾಗಿ ಆಯುಷ್ ಟಿವಿ ಜೊತೆಗೆ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಮೂಲಕ ಏನು ಮಾಡ್ತಾ ಇದ್ದಾರೆ, ಆ ಎಲ್ಲ ಕಾರ್ಯಕ್ರಮ ಪ್ರತಿ ದಿನ ಅಥವಾ ತಾವು ಮಾಡುವಂಥ ಎಲ್ಲ ಯೋಜನೆಗಳು ಸಕ್ಸಸ್ ಆಗಲಿ ಅಂತ ಕೂಡ ನಮ್ಮ ಈ ಒಂದು ನಮಸ್ತೆ ಭಾರತ್ ಡಿಜಿಟಲ್ ಟಿವಿ ವಾಹಿನಿ ಮೂಲಕ ನಾವು ಕೂಡ ಬಯಸ್ತೀವಿ. ಈ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಇನ್ನೊಂದು ಅವತ್ತಿನ ಒಂದು ಹೈಲೈಟ್ಸ್ ಬಗ್ಗೆ ಹೇಳೋದಾಯ್ತು ಅಂತಾರೆ, ಕ್ವಿಕ್ ಆಗಿ ಹೇಳೋದಾಯ್ತಾರೆ, ಏನೇನು ಹೈಲೈಟ್ಸ್ ಇರುತ್ತೆ, ಯಾಕೆಲ್ಲ ಜನ ಬರಬೇಕು ಅನ್ನೋದನ್ನ ಹೇಳ್ತಾರೆ. GWC 2026 ಸರ್ ಒಟ್ಟು 10,008 ಪ್ರೀ ಕಾನ್ಫರೆನ್ಸ್ ಆಗುತ್ತೆ. ಅಫಿಷಿಯಲಿ ಲಾಂಚ್ ಆಗಿದೆ, ಎಲ್ಲ ಪ್ರೀ ಕಾನ್ಫರೆನ್ಸ್. ಬಟ್ ಜುಲೈ 9th ಇಂದ ರಾಪಿಡ್ ಆಗಿ ಹೋಗುತ್ತೆ. 10,008 ಟೆಂಪಲ್ ಅಲ್ಲಿ ನಡೆಯುತ್ತೆ. ಸೊ ಯು ಕೆನಾಟ್ ಬಿಲೀವ್, ಪ್ರತಿಯೊಂದು ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇದ್ವಿ. ಕರ್ನಾಟಕ ಒಂದು ಮಾಡೆಲ್ ಮಾಡ್ತಾ ಇದ್ವಿ, ಇಡೀ ಭಾರತದಲ್ಲಿ, ಇಡೀ ವರ್ಲ್ಡ್ ನೋಡೋಕೆ ಮಾಡ್ತಾ ಇದ್ವಿ. ಸೊ ಆದ್ಮೇಲೆ ಆನ್ ದಿ GWC ಡೇ ಸರ್ಪ್ರೈಸ್ಗಳು ಸುರಿಮಳೆ ಇರುತ್ತೆ. ಒಂದು ಏನ್ ಬೇಕು ಜನಕ್ಕೆ, ಹೆಲ್ತ್ ಫ್ರೀ, ಆಲ್ ದಿ ಸಿಸ್ಟಮ್, ನಾಟ್ ಅನ್ ಆಯುಷ್, ಸೋ ರಿಪ್ಪನ್ನು ಇರುತ್ತೆ ಅಲ್ಲಿ. ಸೊ ಎಲ್ಲ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಇರ್ತಾರೆ, ಫ್ರೀ ಕ್ಯಾಂಪ್ಸ್ ನಡೀತಾ ಇರುತ್ತೆ. ಆ ಮೂಮೆಂಟ್ ಅಲ್ಲ, ಅದು ಕಾನ್ಫರೆನ್ಸ್ ಆದ್ಮೇಲೆ ಅವ್ರ ಡೇಟಾ ಇಟ್ಕೊಂಡು ಅವ್ರ ಜೊತೆಲೆ ನಾವು ಲಿಂಕ್ ಕೊಟ್ಟು ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಇದು ಮೊದಲನೇದು. ಎರಡನೇದು, ಕೆರಿಯರು ಏನಾರು ಮಾಡಬೇಕು, ಹೆಂಗೆ ಎತ್ತ ಆಯುಷ್ ಸಿಸ್ಟಮಲ್ಲಿ ಅಂದರೆ, ಸ್ಟಾರ್ಟಪ್ ಮಾಡಬೇಕಾ? ಎಸ್. ಜಾಬ್ ಬೇಕಾ? ಎಸ್. ಜಾಬ್ ಪ್ಲೇಸ್ಮೆಂಟ್ ಇರುತ್ತೆ. ಪ್ರತಿಯೊಂದು ಫೀಲ್ಡಲ್ಲೂ ಹೆಂಗೆ ಡೆವಲಪ್ ಆಗ್ಬೋದು ಥ್ರೂ ಆಯುಷ್ ಸಿಸ್ಟಮ್, ಅದು ಓಪನ್ ಇರುತ್ತೆ. ವಿಕಾಸ ದರ್ಪಣ ಅಂದ್ಬಿಟ್ಟು ನಮ್ಮ ಆಯುಷ್ ಟಿವಿಲಿ ನಡೀತಾ ಇದೆ. 224 ಕ್ಷೇತ್ರನ ಶ್ರೀಮಂತವಾದಂಥ ಕ್ಷೇತ್ರ ಮಾಡಬೇಕು ಅಂತ ಸರ್ಕಾರದಿಂದಲ್ಲ, ನಾನೇನು ಮಾಡ್ತೀನಿ ಅಷ್ಟೇ, ನೀವೇನು ಮಾಡ್ತೀರಾ ಅಷ್ಟೇ. ನಮ್ಮ ಕಾಂಟ್ರಿಬ್ಯೂಷನ್ ಏನು, ಆ 224 ಕ್ಷೇತ್ರನ ಶ್ರೀಮಂತವಾಗಿ ಮಾಡೋದಕ್ಕೆ ಅಲ್ಲಿ ಸೀಡ್ ಆಗಿದೆ, ಅಲ್ಲಿ ಫೌಂಡೇಶನ್ ಆಗುತ್ತೆ. ಅದು ಥ್ರೂ ಆಯುಷ್ ಸಿಸ್ಟಮ್ ಮತ್ತೆ ಲಿಂಕ್ ಕೊಡ್ತೀವಿ ನಾವು. ಸೊ ಪ್ರತಿಯೊಂದು ಎಲ್ಲ ಲಿಂಕ್ ಟು ದಿ ಆಯುಷ್ ಸಿಸ್ಟಮ್. ಸೊ ಇಲ್ಲಿ ಇಂಡಸ್ಟ್ರಿಗಳಿಂದ ಎಲ್ಲ ಇಂಡಸ್ಟ್ರೀಸ್ಗಳು ಬರ್ತಾ ಇದ್ದಾರೆ ಸರ್. ಆಮೇಲೆ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅವ್ರಿಗೆ ಹೆಂಗ್ ತಗೊಂಡು ಗ್ಲೋಬಲ್ ಇಂದ ಬರ್ತಾ ಇದ್ದಾರೆ. ಸೊ ನೇಮ್ ಇಟ್ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇಲ್ಲಿ. ಸೊ ನಾವು ಇಲ್ಲಿ GWC ಇಲ್ಲಿ ಲಾಟ್ ಆಫ್ ಸರ್ಪ್ರೈಸಸ್ ಆರ್ ದರ್. ಸೊ ಇದನ್ನ ಯಾರು ಬಂದಿಲ್ಲ ನೋಡಿ, ಲಾಸ್ಟ್ ಟೈಮ್ GWC ಇಲ್ಲಿ ಸುಮಾರು ಜನ ಡಾಕ್ಟರ್ ಮಿಸ್ ಮಾಡ್ಕೊಂಡ್ಬಿಟ್ರು.
ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂದ್ರೆ ಅಯ್ಯೋ ವಿ ಮಿಸ್ಡ್ ಇಟ್ ಅಂತ. ಈ ಸಲ ಯಾರು ಮಿಸ್ ಮಾಡ್ಕೊಳ್ತಾರೋ ಇಟ್ ವಿಲ್ ಹ್ಯೂಜ್ ಲಾಸ್. ನನ್ನ ಪ್ರವೇಶಲ್ಲಿ ಯಾರು ಮಿಸ್ ಮಾಡ್ಕೊಳ್ಳಲ್ಲ. ಸೊ GWC ಬಂದ್ಬಿಟ್ಟು ಆಯುಷ್ ಟಿವಿದೆಲ್ಲ ನಿಮ್ದದು, ನಿಮ್ಮ ಕಾರ್ಯಕ್ರಮ ನಿಮ್ಮಿಂದ ಅದು ಹೊರ್ತು ನಮ್ಮಿಂದ ಅಲ್ಲ ಅದು. ಓಕೆ, ಥ್ಯಾಂಕ್ ಯು ಹರಿ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಜೊತೆಗೆ ಒಂದು ಸಮಾಜ ಚೆನ್ನಾಗಿರ್ಬೇಕು, ಕರ್ನಾಟಕ ಆರೋಗ್ಯಕರವಾಗಿರ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಜೊತೆಗೆ ಈ ಒಂದು ನಮ್ಮ ಟಿವಿ ಮೂಲಕ ಕರ್ನಾಟಕದಾದ್ಯಂತ ಯಾರ್ಯಾರು ವೈದ್ಯರಿದ್ದೀರಿ ಅಥವಾ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಬಿಸ್ನೆಸ್ ಮನ್ಸ್ಗಳಾಗಿರ್ಬೋದು, ವಿಶೇಷವಾಗಿ ಜನಸಾಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆರೋಗ್ಯದ ಹಿತದೃಷ್ಟಿಯಿಂದ ಮಾಡ್ತಾ ಇರುವಂತಹ ಈ ಒಂದು ಯೋಜನೆ ಸಕ್ಸಸ್ ಆಗಲಿ. ಸೊ ಈ ಕಾರ್ಯಕ್ರಮ ಬರೋದಕ್ಕೆ ಮೂಲ ಉದ್ದೇಶ ಮಿಸ್ಟರ್ ನಾಗೇಶ್ ದೇಸಾಯಿ ಅವರು. ಯಾಕಂದ್ರೆ ಯು ಆರ್ ದ ರೈಟ್ ಪರ್ಸನ್ ಟು ಆಸ್ಕ್ ದಿ ಕ್ವಶನ್ಸ್ ಇನ್ ದಿಸ್ ಫೀಲ್ಡ್, ಆಯುಷ್ ಸಿಸ್ಟಮ್ ಅಲ್ಲಿ. ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಹರಿ ಸರ್.